ಥ್ಯಾಂಕ್ ಯು ಸೋ ಮಚ್. ನಾನು ಅನ್ಕೊಂಡಿದ್ದಕ್ಕಿಂತ ಬಹಳ ಚೆನ್ನಾಗಿ ಸಾಂಗ್ ಮೂಡ್ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೇಳಕ್ ಚೆನ್ನಾಗಿತ್ತು, ನೋಡೋಕ್ ಚೆನ್ನಾಗಿತ್ತು. ಈಗ ಟ್ರೈಲರ್ ನೆಕ್ಸ್ಟ್ ಸರ್ಪ್ರೈಸ್ ಮಾಡುತ್ತೆ ಅಂತ ನೋಡೋಣ. ಐ ವಿಶ್ ದ ಟೀಮ್ ಇಂಟರ್ವಲ್ ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ಬರು ನಿಮ್ಮ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿದಿರ ಅಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ಸ್ ವಾಚ್ ಅಂಡ್ ಲಾಂಚ್ ದ ಟ್ರೈಲರ್. ಗುಡ್ ಲಕ್ ಎವ್ರಿಬಡಿ. ಥ್ಯಾಂಕ್ ಯು. ಸೊ ಇಲ್ಲಿ ನಡೆದಿರೋ ಪ್ರೆಸ್ ಅವ್ರಿಗೆಲ್ಲ ನನ್ನ ಕೃತಜ್ಞತೆ, ಧನ್ಯವಾದಗಳು. ಥ್ಯಾಂಕ್ ಯು. ಎರಡನೇದು ಸಿಕ್ಕಾಪಟ್ಟೆ ನಾವು ನರ್ವಸ್ ಆಗ್ತಾ ಇದ್ದೀನಿ ಫಸ್ಟ್ ಟೈಮ್ ಅದಕ್ಕೆ. ಸೊ ಸಿನಿಮಾ ತುಂಬಾ ಚೆನ್ನಾಗೈತೆ. ಸಿನಿಮಾದಲ್ಲಿ ಪ್ರತಿಯೊಂದು ಕಾಮಿಡೀಸ್ಗಳು ಈಗಿನ ಕಾಲದ ಯಂಗ್ಸ್ಟರ್ಸ್ಗೆ ಏನ್ ಬೇಕು ಆ ರೀತಿನೇ ಪ್ರತಿಯೊಂದನ್ನು ಬರ್ತಿರೋದು. ಮತ್ತೆ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿ ಬಂದೈತೆ. ಎಕ್ಸ್ಪೆಷಲಿ ರೈನಿಂಗ್ ಅಲ್ಲಿ ಎಫೆಕ್ಟ್ ಅಲ್ಲಿ ನಾವು ಮಾಡಿರೋದು. ಸೊ ಅದಂತೂ ನೆಕ್ಸ್ಟ್ ಲೆವೆಲ್. ಲಾಸ್ಟ್ 10 minutes ಏನೈತೆ ಸಿನಿಮಾ, ಸೊ ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ನೋಡಿ. ಈವನ್ ಇಂಟರ್ವಲ್ ಇಕ್ಕಿರೋದು ಒಂದಕ್ಕೆ ಪ್ರತಿಯೊಂದು ಒಬ್ರು ಲೈಫಲ್ಲೂ ಇಂಟರ್ವಲ್ ಅನ್ನೋದು ಬಂದೇ ಬರುತ್ತೆ. ಆ ಟೈಮಿಂದ ನೆಕ್ಸ್ಟ್ ಚೇಂಜ್ ಓವರ್ ಆಗಿರುತ್ತೆ. ಆ ಚೇಂಜ್ ಓವರ್ ಏನೈತೆ ಆ ಚೇಂಜ್ ಓವರೇ ಲೈಫಿನ ಇಂಟರ್ವ್ಯೂ. ಸೊ ಆ ಇಂಟರ್ವಲ್ ನ ನಾವು ಹೇಳಿದ್ದೀವಿ ಅಷ್ಟೇ, ಇನ್ನೇನು ನಂದಿಲ್ಲ. 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಸುಖೇಶ್ ಅಂತ ಹೇಳಿ. ನಾನು ಕತೆ, ಚಿತ್ರಕಥೆ, ಡೈಲಾಗ್ಸ್ ಮತ್ತೆ ಆಕ್ಟಿಂಗ್ ಮಾಡ್ಬೇಕಾದ್ರೆ, ಆರ್ಟಿಸ್ಟ್ ನ ಹುಡುಕ್ಬೇಕಾದ್ರೆ ನಿಂತ್ಕೋಬೇಕಾ? ಓಕೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ಆರ್ಟಿಸ್ಟ್ ಹುಡುಕ್ಬೇಕಾದ್ರೆ, ಟೆಕ್ನಿಷಿಯನ್ಸ್ ಹುಡುಕ್ಬೇಕಾದ್ರೆ ಎಲ್ಲೂ ನನಗೆ ಭಯನೂ ಆಗಿಲ್ಲ, ನರ್ವಸ್ ಆಗಿಲ್ಲ. ಬಟ್ ಇದೊಂದು ಔಟ್ಪುಟ್ ಬಂದಾದ್ಮೇಲೆ ಇದನ್ನ ಜನಗಳಿಗೆ ತಲುಪಿಸ್ಬೇಕಲ್ಲ, ಅದೇಗೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇದನ್ನೆಲ್ಲ ನಾವು ಕುತ್ಕೊಂಡು ರೂಮಲ್ಲಿ ಬರೆದಿದ್ದು, ಅಲ್ಲೇ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಆರ್ಟಿಸ್ಟ್ ಹುಡುಕೋದು, ಪ್ರತಿಯೊಂದು ಇದನ್ನ ತಲುಪಿಸೋ ವಿಚಾರದಲ್ಲಿ ತುಂಬಾ ಭಯ ಪಟ್ಟಿದ್ದೀನಿ. ಅದಕ್ಕೆ ಧೈರ್ಯ ಹೇಳೋದಕ್ಕೆ ನೀವೆಲ್ಲ ಬಂದಿದ್ದೀರಾ ಅಂತ ಅನ್ಕೊಂತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ನಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿ ಒಂದಷ್ಟು ಜನಕ್ಕೆ ತಲುಪಿಸ್ಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ. ಅಂಡ್ ಎರಡನೇದಾಗಿ ಪ್ರತಿ ಫ್ರೇಮ್ ಅಲ್ಲೂ ಕೂಡ ನಾವಿವಾಗ ಎಲ್ಲರೂ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀವಿ, 30 ಸೆಕೆಂಡ್ ರೀಲ್ಸ್ಗೆ. ಸೊ ಎಲ್ಲಾ ಫ್ರೇಮು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ ಪ್ಲೀಸ್ ಎದ್ದು ನಿಂತು ಮಾತಾಡ್ಬೇಕಂತ ಫ್ರೇಮ್ ಸಿಗ್ತಿಲ್ಲ. ಹಂಗಾದ್ರೆ ಎಷ್ಟೊತ್ತು ಮಾತಾಡಿದ್ದು ವೇಸ್ಟ್ ಆಗ್ಬಿಟ್ಟು ಫಸ್ಟ್ ಮಾತಾಡ್ಬೇಕು. ಕಂಟಿನ್ಯೂ ಮಾಡ್ತೀನಿ. ಸೊ 2 ಹಾಡುಗಳನ್ನ ಕೂಡ ಬರ್ದಿದ್ದೀನಿ ಸಿನಿಮಾದಲ್ಲಿ. ಸೊ ಹಾಡುಗಳು ಮತ್ತೆ ಪ್ರತಿ ಸೀನ್ ಕೂಡ ನಾನು ಹೇಳ್ತಾ ಇದ್ದೆ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದಂಗೆ ಆಗ್ತಾ ಇರುತ್ತೆ ನಿಮ್ಗೆ ಅಂತ ಹೇಳಿ. ಅಂಡ್ ಪ್ರತಿಯೊಬ್ಬರು ಪಾತ್ರ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಪ್ರೆಸ್ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಲಲ್ಲ, ಯಾಕೆಂದ್ರೆ ನಾನು ಎದುರಿದ್ದೆ ಇದನ್ನ ಜನಕ್ಕೆ ಹೆಂಗಪ್ಪ ಮುಗಿಸೋದು ಅಂತ ಹೇಳಿ. ಸೊ ನೀವೆಲ್ಲ ಬಂದಿರೋದ್ರಿಂದ ನಂಗೆ ಖುಷಿಯಾಗಿದೆ. ಆ ವಿಚಾರವಾಗಿ ಒಂದು ಮಾತು ಹೇಳ್ಬೇಕು, ದಯವಿಟ್ಟು ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರನ್ನ ನೀವು ಇಷ್ಟಪಡಿ. ಓಕೆನಾ? ಲವ್ ಯು ಆಲ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಸರ್ ನೀವು ಬಂದಿದ್ದು. ಆನೆ ಬರೋ ಬಂದಂಗೆ ನಮ್ಗೆ. ಅಪ್ಪು ಸರ್ ನೀವೆಲ್ಲ ಇದ್ರು. ನನ್ನ ಮೊದಲನೇ ಸಿನಿಮಾದ ಟ್ರೈಲರ್ ರಿಲೀಸ್ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಇದಕ್ಕೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನನಗೆ ನಾನು ಬೆನ್ನು ತಟ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವತ್ತೋ ಕನ್ಸ್ಕೊಂಡಿದ್ದು ಇವತ್ತು ಬಂದು ಒಂದು ಸಿನಿಮಾಗೆ ಲೀಡ್ ರೋಲ್ ಪ್ಲೇ ಮಾಡೋದಂದ್ರೆ ನನಗೆ ಖುಷಿನೇ. ಮೊದಲನೇದಾಗಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಿಡ್ತೀನಿ. ಲುಕ್ ಟೆಸ್ಟ್ ಎಲ್ಲ ಪ್ಲಾನ್ ಮಾಡಿದ್ರು. ಆಕ್ಚುಲಿ ಲುಕ್ ಟೆಸ್ಟ್ ಇದೆ ಅಂತ ನನಗೆ ಪೋಸ್ಟ್ಗಳು ಬರುತ್ತೆ ವಾಟ್ಸ್ಆಪ್ ಅಲ್ಲಿ. ಅದು ಇನ್ನೇನು 1 ವಾರದಲ್ಲಿ ಸಿನಿಮಾ ಮುಹೂರ್ತ ಇದೆ ಅನ್ನಂಗೆ ನನಗೆ ಒಂದು ಪೋಸ್ಟ್ ಬಂತು. ಸೊ ಭರತ್ ವರ್ಷ ಅವರು ಹ್ಯಾಂಡಲ್ ಮಾಡ್ತಿದ್ರು ವಾಟ್ಸ್ಆಪ್ ಪೇಜ್ನ. ಸೊ ನಾನು ಅದಕ್ಕೆ ಒಂದು ಪೋಸ್ಟ್, ನಾನೊಂದು ಮೆಸೇಜ್ ಮಾಡಿದೆ, ಈ ತರ ಕ್ಯಾರೆಕ್ಟರ್ ಇದ್ರೆ ಹೇಳಿ ನಾನು ಮಾಡ್ತೀನಿ ಅಂತ. ಅದೇನೋ ಗೊತ್ತಿಲ್ಲ, 150-200 ಆಡಿಷನ್ಸ್ಗಳು ಆದ್ಮೇಲೆ ಓವರ್ ನೈಟ್ ಲುಕ್ ಟೆಸ್ಟ್ ಆಗುತ್ತೆ. ಅದೇ ಏನು 10 ನಿಮಿಷದ ಕ್ಲೈಮ್ಯಾಕ್ಸ್ ಹೇಳಿದ್ರು, 10 ನಿಮಿಷದ ಕ್ಲೈಮ್ಯಾಕ್ಸ್ ನ 2 ಪೇಜ್ ಡೈಲಾಗ್ ಹೇಳುವಂತ ಆಕ್ಟರ್ ಬೇಕು, ಇನ್ ಮಿಕ್ಕಿದ್ದೆಲ್ಲ ನಾವೇ ಹೇಳ್ಕೊಡ್ತೀವಿ ಅಂತ ಮೈಂಡ್ ಸೆಟ್ ಅಲ್ಲಿ ಇದ್ರು ಅವರು. ಸೊ ಮಾನ್ಯ ದಿನನೇ ಲುಕ್ ಟೆಸ್ಟ್ ಹೋಗ್ತೀನಿ. ಬೈ ಗಾಡ್ಸ್ ಗ್ರೇಸ್ ಈ ಸಿನಿಮಾ ಇವಾಗ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ಭರತ್ ಅವರೇ, ಥ್ಯಾಂಕ್ ಯು ಫಾರ್ ದಟ್. ಅದೇ ಆಕ್ಟರ್ ಆಗಿ ಯಾವತ್ತು ನಾವು ಯೋಚನೆ ಮಾಡಿರ್ತೀವೋ ಒಂದು ದಿನ ಆಕ್ಟರ್ ಆಗಿ ತೆರೆ ಮೇಲೆ ಕಾಣಿಸೋದು, ಅದು ತುಂಬಾ ಖುಷಿ ಕೊಡುತ್ತೆ. ಇದು ಆಕ್ಟರ್ ಪರ್ಸ್ಪೆಕ್ಟಿವ್ ಆದ್ರೆ, ನಾನು ಈ ಸಿನಿಮಾ ಮಾಡಿದೀವಿ,
ಈ ಸಿನಿಮಾನ ನಾರ್ಮಲ್ ಆಗಿ ನಾವು ಸಖತ್ತಾಗಿ ಮಾಡಿದೀವಿ ಬಂದು ನೋಡಿ ಅಂತ ಹೇಳೋದಕ್ಕಿಂತ ಫಸ್ಟ್ ಡೇ ಆಫ್ ಪ್ರಮೋಷನ್ ಅಂತಾನೆ ಅನ್ಕೊಳ್ಳೋಣ. ಇವತ್ತು 6ನೇ ತಾರೀಕು, ಇನ್ನು 1 ತಿಂಗಳಿದೆ. ಇನ್ನು 1 ತಿಂಗಳು ನಾವು ನಿಮ್ಮನ್ನ ಹೇಗೆ ಇನ್ವೈಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನೀವು ಬಂದು ನೋಡ್ತೀರಾ ಅನ್ನೋದ್ರ ಭರವಸೆ ನಾನು ಕೊಡ್ತೀನಿ. ಟ್ರೈಲರ್ ರಿಲೀಸ್ ಆಯ್ತು, ಸಾಂಗ್ಸ್ ರಿಲೀಸ್ ಆಯ್ತು, ಕಾಂಟೆಂಟ್ಸ್ ಏನೋ ಮಾಡಿದ್ವಿ. ಬೇರೆ ಸಿನಿಮಾಗಳ ತರನೇ ಯೂನಿಕ್ ಆಗಿ ಏನೋ ಮಾಡ್ಲಿಲ್ಲ ಇವರು ಅಂತ ಮಾತ್ರ ಅನಿಸ್ಕೊಳ್ಳಲ್ಲ. ನಮ್ ಕೈಲಾದಷ್ಟು ಮಾಡ್ತೀವಿ. ದೊಡ್ಡ ದೊಡ್ಡ ಸಿನಿಮಾಗಳು ಯಾವ ತರ ಪ್ರಮೋಷನ್ ಮಾಡ್ತಾರೋ ಹಂಗೂ ಮಾಡ್ತೀವಿ. ರೋಡ್ ಹೋಗಿ ನಿಂತು ನಾವೇ ಖುದ್ದಾಗಿ ಜನರಿಗೆ ಥಿಯೇಟರ್ ಕರ್ಕೊಂಡ್ ಬರೋಂತ ಕೆಲಸನೂ ಮಾಡ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಇದು ನಮ್ ಮೊದಲನೇ ಸಿನಿಮಾ ಆಗಿರ್ಬೋದು. ಇಲ್ಲಿಂದ ನಮ್ ಏಳಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ಕೊಳ್ತಾ ನಿಮ್ ಮುಂದೆ. ಥ್ಯಾಂಕ್ ಯು. ಜೊತೆಲಿರಿ. ಇದೇ ಕೊನೆ ಅಲ್ಲ, ಇದೇ ಶುರು. ಥ್ಯಾಂಕ್ ಯು. ನಾನ್ ಜಾಸ್ತಿ ಮಾತಾಡಕ್ ಹೋಗಲ್ಲ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಬಂದಿದ್ದು ಥ್ಯಾಂಕ್ ಯು. ಅಷ್ಟೇ. ಥ್ಯಾಂಕ್ ಯು. ಶಾರ್ಟ್ ಅಂಡ್ ಸ್ವೀಟ್. ಬಂದು ನೋಡಿ. ಥ್ಯಾಂಕ್ ಯು. ಇದೇ ನನ್ನ ಮೊದಲನೇ ಸಿನಿಮಾ. ಇಲ್ಲ, ಥಿಯೇಟರ್ ಮಾಡ್ತಾ ಇದ್ದೆ. ಅದು ಬಿಟ್ರೆ ಸಿನಿಮಾ ಅಂತ ಅಂದ್ರೆ ಇದೇ ಮೊದಲನೇ ಸಿನಿಮಾ. ಓಕೆ, ಥ್ಯಾಂಕ್ ಯು. ಪ್ರಜ್ವಲ್ ಅಂದ್ರೆ ಯಾರು ಅಂದ್ರೆ ದೇವ್ರನ್ನ ಬಿಟ್ಟು ಬಂದವರು ಅಂತ ನಾವು ನೆನಪಲ್ಲಿ ಇಟ್ಕೋಬೇಕು. ಎನಿವೇಸ್, ಫಸ್ಟ್ ಆಫ್ ಆಲ್ ನಾನು ನನ್ನ ತಂದೆ ತಾಯಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಚಿಕ್ಕ ಹಳ್ಳಿಯಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ಬ್ಯಾಂಗ್ಳೂರ್ವರೆಗೂ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆಕ್ಚುಲಿ ಸಾಕಾಗಲ್ಲ. ಅಂಡ್ ಶ್ರೀಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಾನು ಅವರು ಹಂಬಲ್ ಸ್ವೀಟ್ ಅಂತ ಹೇಳೋದೆಲ್ಲ ಕೇಳಿದ್ದೆ, ಬಟ್ ಟುಡೇ ಐ ಕ್ಯಾನ್ ಸಿ ದಟ್ ಹಿ ವಾಸ್ ಸೋ ಕೈಂಡ್ ಅಂಡ್ ಸ್ವೀಟ್. ಅವ್ರು ಎಲ್ಲಾ ಸಿನಿಮಾದಲ್ಲೂ ಹೀರೋಯಿನ್ಗಳ ಜಾಗದಲ್ಲಿ ನಾನು ನನ್ನ ಇಮ್ಯಾಜಿನ್ ಮಾಡಿಕೊಂಡು ತುಂಬಾ ಖುಷಿ ಪಟ್ಟಿದ್ದೀನಿ. ಐ ಆಮ್ ಸಚ್ ಅ ಬಿಗ್ ಫ್ಯಾನ್ ಆಫ್ ಯುವರ್ಸ್. ಅಂಡ್ ಈ ಪಾತ್ರ ನನಗೆ ಹೇಗ್ ಸಿಕ್ತು ಅಂತ ಹೇಳಿದ್ರೆ, ನಾನು ಆಡಿಷನ್ಸ್ಗೆ ಅಂತ ಫಸ್ಟ್ ಬಂದಾಗ ಸುಕೇಶ್ ಸರ್ ನನ್ಗೆ 2 ಪೇಜ್ ಆಫ್ ಡೈಲಾಗ್ಸ್ ಕೊಟ್ರು. ಅವ್ರು ಹೇಳಿದ್ದೇನಂದ್ರೆ, ಎಲ್ಲೂ ಬ್ರೇಕ್ ಮಾಡದೆ ಕಂಪ್ಲೀಟ್ ಆಗಿ ನೀವು ಮಾಡ್ಬೇಕು, ಡೈಲಾಗ್ಸ್ ಹೇಗ್ ತಗೋತೀರಾ ನೋಡ್ಬೇಕು ಅಂತ. ಸೊ ನಾನು ಪ್ರಿಪೇರ್ ಆದೆ. ನಾನು ಪ್ರಿಪೇರ್ ಆಗೋದಕ್ಕೆ ನಂಗೆ ಹೆಲ್ಪ್ ಮಾಡಿದ್ದು ನನ್ನ ಟೀಚರ್ ವಿನಾಯಕ್ MN ರಾವ್ ಸರ್. ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಆಡಿಷನ್ಸ್ ತುಂಬಾ ಚೆನ್ನಾಗಿ ಮಾಡಿದೆ. ಐ ಫೆಲ್ಟ್ ಇಟ್. ಹಾಗೆ ಈ ಪಾತ್ರ ನನಗೆ ಸಿಕ್ತು. ಅಂಡ್ ನಂಗೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಸುಕೇಶ್ ಸರ್. ಅಂಡ್ ನಮ್ಮ ಡೈರೆಕ್ಟರ್ ತುಂಬಾ ಎಫರ್ಟ್ಸ್ ಹಾಕಿ ಈ ಸಿನಿಮಾನ ಮಾಡಿದ್ದಾರೆ. ಇಟ್ಸ್ ಅ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್. ತುಂಬಾ ಕಾಮಿಡಿ ಇದೆ, ನೀವು ಆಲ್ರೆಡಿ ಟ್ರೈಲರ್ ಅಲ್ಲೇ ನೋಡಿದೀರಾ. ಸೊ ಅಂಡ್ ಥ್ಯಾಂಕ್ ಯು ಸರ್. ಅಂಡ್ DOP ಸರ್, ನೀವು ನಮ್ಮ ಸಾಂಗ್ ಅಲ್ಲೇ ನೋಡ್ಬೋದು, ಎವ್ರಿ ಫ್ರೇಮ್ ಇಸ್ ವೆರಿ ಬ್ಯೂಟಿಫುಲ್. ಆ ವಿಜುವಲ್ ರೆಪ್ರೆಸೆಂಟೇಷನ್ ಇಸ್ ಲೈಕ್ ನನಗೆ ತುಂಬಾ ಇಷ್ಟ ಆಯ್ತು. ನನ್ನ ಸಾಂಗ್ ರಿಲೀಸ್ ಆಗಿದ್ದ ದಿನದಿಂದ ಲೈಕ್ ಟಿಲ್ ನಿನ್ನೆನೂ ಕೂಡ ತುಂಬಾ ಸಲಿ ಬ್ಯಾಕ್ ಟು ಬ್ಯಾಕ್ ನೋಡ್ಕೊಂಡು ನೋಡಿದೀನಿ. ಸಾಂಗ್ ಅಷ್ಟೊಂದು ಚೆನ್ನಾಗಿ ಬಂದಿದೆ. ಆಕ್ಚುಲಿ ನೀವು ಕೂಡ ಎಲ್ಲರೂ ಕೇಳಿ ಫುಲ್ ಚಪ್ಪಾಳೆ ವಿಜುವಲ್ ಎಲ್ಲ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ, ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇರ್ಲಿ. ಓಕೆ, ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ, ಒಂದು ಹಳ್ಳಿ ಹುಡುಗಿ ಇಂಜಿನಿಯರಿಂಗ್ ಮಾಡ್ತಿರುವಾಗ ಹೇಗೆ ಒಂದು ಹುಡುಗನ ಇಷ್ಟಪಡ್ತಾಳೆ, ಅವಳಿಗಿರೋ ಚಿಕ್ಕ ಚಿಕ್ಕ ಕನಸುಗಳು ಅದೆಲ್ಲ ಹೇಗಿರುತ್ತೆ, ಅವಳು ಯಾವ ರೀತಿ ಪ್ರೀತಿ ಮಾಡ್ತಾಳೆ, ಅವಳು ಪುಟ್ ಕನಸುಗಳು ಏನು ಅನ್ನೋದು ಈ ಪಾತ್ರದ ಮುಖಾಂತರ ಗೊತ್ತಾಗುತ್ತೆ. ಒಂದು ಮುಗ್ಧ ಹುಡುಗಿಗೆ ನನ್ನ ಹುಡುಗ ಹೇಗಿರ್ಬೇಕು ಅನ್ನೋ ಆಸೆಗಳಿರುತ್ತೆ ಅಲ್ಲ, ಆ ತರ ಈ ಪಾತ್ರ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಹೇಳಿದ್ರು. ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿಲ್ಲ. ಎಲ್ಲೂ ಆಡಿಷನ್ ಕೊಟ್ಟಿಲ್ಲ. ಪಾಪ ಇವರೆಲ್ಲ ಹೇಳಿದ್ರು 1 ಪೇಜ್ 2 ಪೇಜ್ ಡೈಲಾಗ್ ಬೈ ಹಾರ್ಟ್ ಮಾಡ್ಕೊಂಡು ಆಡಿಷನ್ ಕೊಟ್ಟಿದ್ದೀವಿ ಅಂತ. ಇದು ಅವಕಾಶ ತನಗೆ ತಾನೇ ನನಗೆ ಬಂದಿತ್ತು. ಅಮ್ಮನ ಕಡೆಯಿಂದ ಬಂದಿದ್ದು. ಅಮ್ಮನ ವಾಟ್ಸಪ್ ಸ್ಟೇಟಸ್ ನೋಡಿ ಅಲ್ಲಿ ಇಲ್ಲಿ ಪರಿಚಯ ಇತ್ತು, ಹಾಗೆ ಆಫರ್ ಬಂದಿದ್ದು. ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ, ಸಿಹಿ ಅನ್ನೋ ಒಂದು ಪಾತ್ರ ತುಂಬಾ ಸ್ವಾಭಿಮಾನಿ, ಇಂಡಿಪೆಂಡೆಂಟ್, ತನ್ನದೇ ಆದಂತ ಒಂದು ಸಣ್ಣ ಸ್ಟಾರ್ಟ್ಅಪ್ ನ ಮಾಡಿರ್ತಾರೆ. ಶೀಸ್ ಅನ್ ಆಂಟ್ರಪ್ರಿನರ್. ಸೊ ಪಾತ್ರ ಇಷ್ಟು ತುಂಬಾ ಡಿಗ್ನಿಫೈಡ್ ಕ್ಯಾರೆಕ್ಟರ್ ಅದು. ಅಲ್ಲಿ
ಹೀರೋನ ಮೀಟ್ ಮಾಡ್ತೀನಿ. ಸೊ ನನಗೂ ಹೀರೋ ಮಧ್ಯ ಏನೋ ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ, ಸಮಥಿಂಗ್ ಹ್ಯಾಪನ್ಸ್, ಸ್ಟೋರಿ ಹಾಗೆ ಹೋಗುತ್ತೆ. ನೀವೆಲ್ಲ ಟ್ರೇಲರ್ ನೋಡಿ ಇದ್ದೀರಾ ಅದನ್ನ. ಇಬ್ರು ಹೀರೋಯಿನ್ ಇದ್ದಾರೆ, ಇಬ್ರು ಬಂದು ಹೋಗ್ತಾರೆ, ಜೀವನ ಎಲ್ಲ ಅಲ್ಲಾಡ್ಸ್ಬಿಟ್ಟು ಹೋಗ್ತಾರೆ. ನನಗೂ ಆಕ್ಚುಲಿ ತುಂಬಾ ನರ್ವಸ್ ಆಗ್ತದೆ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಸಮುದ್ರಕ್ಕೆ ಇಳಿದ್ದೀನಿ, ಈಜಾಡೋದು ಕಲೀಲೇಬೇಕು. ಅದು ಸಿನಿಮಾ ನೋಡ್ಬೇಕಂತ. ಕರೆಕ್ಟ್. ಥ್ಯಾಂಕ್ ಯು ಮೇಡಮ್, ನನ್ನ ಆನ್ಸರ್ ಈಸಿ ಮಾಡಿದ್ರಿ ನೀವು. ಮತ್ತೆ ಅಟ್ ಲಾಸ್ಟ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮುರಳಿ ಸರ್ ಬಂದು ಇವತ್ತು ನಮ್ದು ಟ್ರೇಲರ್ ಲಾಂಚ್ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಭರತ್ ಸರು, ಕಾಂತರಾಜ್ ಸರು, ನಿಮ್ಮ ಹೆಸರು ಗೊತ್ತಿಲ್ಲ, ಸಾರಿ. ಆಕ್ಚುಲಿ ನಾನು ಯಾವ ಟೆಕ್ನಿಷಿಯನ್ಸ್ ಮೀಟ್ ಮಾಡಿಲ್ಲ DOP ಅವ್ರನ್ನ ಬಿಟ್ಟು, ಯಾಕಂದ್ರೆ ನಾನು ಶೂಟಿಂಗ್ ಟೈಮಲ್ಲಿ ಅಷ್ಟೇ, ಅದೆಷ್ಟು ಜನ ಇದ್ರು ಅಷ್ಟೇ ಚೆನ್ನಾಗಿ ಪರಿಚಯ, ನನಗೆ ಅದು ಬಿಟ್ಟು ಹೊರಗಡೆ AD ಟೀಮ್ ಯಾರು ಪರಿಚಯ ಇಲ್ಲ. ಸೊ ನನ್ನ ಕೋ ಆಕ್ಟರ್ಸ್ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಸಹನ ಅವ್ರಿಗೂ ಥ್ಯಾಂಕ್ ಯು. ನಾನು ಅವ್ರನ್ನ ಇವತ್ತೇ ಫಸ್ಟ್ ಭೇಟಿ ಮಾಡಿರೋದು, ಬಟ್ ಶಿ ವಾಸ್ ವೆರಿ ಸ್ವೀಟ್. ಮತ್ತೆ ಹಿಂದೆ ವರ್ಕ್ ಮಾಡೋ ಎಲ್ಲ ಟೆಕ್ನಿಷಿಯನ್ಸ್, ಅಂದ್ರೆ ಸ್ಕ್ರೀನಲ್ಲಿ ಕಾಣಿಸಿರುವಂತ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇದೆ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಒಳ್ಳೆದಾಗಿ ಚರಿತ್ರಾ. ಎವ್ರಿಬಡಿ, ಇಲ್ಲಿ ಯಾರ್ಯಾರು ಬಂದಿದ್ರು ಎಲ್ರಿಗೂ, ಮಾಧ್ಯಮದವರಿಗೆ, ಮಾಧ್ಯಮದ ಮಿತ್ರರಿಗೆ ಹಾಗೂ ಆಲ್ ದ ವೆಲ್ ವಿಶಸ್. ಚಪ್ಪಾಳೆ ಬಸ್ಸೆಲ್ಲ ಕೇಳಿದಾಗಲೇ ಗೊತ್ತಾಯ್ತು ಈ ಪಿಕ್ಚರ್ಗೆ ತುಂಬಾ ಜನ ಕಾಯ್ತಿದ್ದೀರ ಅಂತ. ಖುಷಿ ಆಗುತ್ತೆ ಅದನ್ನ ನೋಡಿದಾಗ, ಕೇಳಿದಾಗ. ಪಿಕ್ಚರ್ ಬಗ್ಗೆ ಒಂದು ಪುಟ್ಟ ಕತೆ. ನನ್ನ ಮೀಟ್ ಮಾಡೋಕೆ ಅಂತ ಬಂದ್ರು ಟೀಮು. ಒಂದು ವಾಯ್ಸ್ ಓವರ್ ಬೇಕು ಪಿಕ್ಚರ್ಗೆ ಅಂತ ಹೇಳಿದ್ರು. ಫಸ್ಟ್ ಟ್ರೈಲರ್ನ ತೋರಿಸಿ ಅಂತ. ಟ್ರೈಲರ್ನ ನೋಡಿದಾಗ ಇಲ್ಲ ನನಗೆ ಕೆಲಸನೇ ಇಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ. ಅಚ್ಚುಕಟ್ಟಾಗಿದೆ, ತುಂಬಾ ಕೆತ್ತನೆ ಮಾಡ್ದಂಗಿದೆ ಒಂದು ಟ್ರೈಲರು. ಆಮೇಲೆ ನೀವು ಮಾಡಿರುವಂತ ಸಾಂಗ್ಗಳೆಲ್ಲ ಬಹಳ ಚೆನ್ನಾಗಿದೆ. ತುರುಕ್ಬೇಡಿ, ಸುಮ್ನೆ ಇವಾಗ ಒಂದು ವಾಯ್ಸ್ ಓವರ್ ಅಂತ ಮಾಡ್ಬಿಟ್ಟು ಮಾಡಬೇಡಿ, ಇದನ್ನ ಧೈರ್ಯವಾಗಿ ನುಗ್ಗಿ ಅಂತ ಹೇಳಿದೆ. ಟ್ರೈಲರ್ ಬೇಕಾದ್ರೆ ಬರ್ತೀನಿ, ಹಂಗೋಣ ಸ್ಟ್ಯಾಂಡ್ ವಿತ್ ಯು ಗೈಸ್ ಅಂತಾನು ಹೇಳಿದ್ದೆ. ಬಟ್ ಇವತ್ತು ಟ್ರೈಲರು ಆಮೇಲೆ ಸಾಂಗ್ಸ್ ನೋಡಿದಾಗ ಅನ್ನಿಸ್ತಾ ಇದೆ, ಇದು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿರುವಂತ ಸಿನಿಮಾ ಅಲ್ಲ. ಬಹಳ ಪ್ರೀತಿಯಿಂದ, ಶ್ರದ್ಧೆಯಿಂದ, ಕಷ್ಟಪಟ್ಟು ಒಂದು ಪ್ಲಾನ್ಡ್ ಆಗಿ ಮಾಡಿದರೆ ಈ ಟೀಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಈ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಡೈರೆಕ್ಟರ್ ಕೆಲಸ ಚೆನ್ನಾಗಿದೆ, ಹೀರೋಯಿನ್ಸ್, ಆರ್ಟಿಸ್ಟ್, ಸೊ ಕ್ಯಾಮ್ರಾಮನ್ ಹಾಗೂ ಎಡಿಟರ್ ವರ್ಕ್, ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಡೈರೆಕ್ಟರ್ ಕೆಲಸ ಅಂದ್ರೆ ಬಹಳ ಎದ್ದು ಕಾಣಿಸುತ್ತೆ. ನಿಮ್ ಸಿಂಪ್ಲಿಸಿಟಿ ನಂಗೆ ಬಹಳ ಇಷ್ಟ ಆಯ್ತು. ನನಗೆ ಕೆಲವು ಗೊತ್ತಿರೋ ಹಾಗೆ ಜಾಸ್ತಿ ಕೆಲಸ ಮಾಡೋರು ಕಮ್ಮಿ ಅಂತ ಮಾತಾಡೋದು, ಆ ವರ್ಗಕ್ಕೆ ಈ ಡೈರೆಕ್ಟರ್ ಸರ್ ಸೇರ್ತಾರೆ ಅಂತ ಅನ್ಕೋತಾ ಇದ್ದೀನಿ. Even the hero, I must mention, very natural and very, very, very handsome. ನಗು ಚೆನ್ನಾಗಿದೆ and ಚೆನ್ನಾಗಿ ಕ್ಯಾರಿ ಮಾಡಿದ್ರೆ ಆ ಸಾಂಗ್ ಅಲ್ಲಿ, ಸೀನ್ಸ್ ಅಲ್ಲ. ಗಾಡ್ ಬ್ಲೆಸ್ ಯು ಅಂಡ್ ದಿಸ್ ಅಪ್ಲೈಸ್ ಟು ಎವ್ರಿಬಡಿ. ನೀವು ಎಲ್ರೂ ಅಷ್ಟೇ ತುಂಬಾ ಮುದ್ದ ಚೆನ್ನಾಗಿ ಕಾಣಿಸ್ತು ಕಣಮ್ಮ. ನಾನೆಲ್ಲ ಇಮ್ಯಾಜಿನ್ ಮಾಡಿದ್ದೀರಾ ಸಾಂಗ್ ಅಲ್ಲಿ. ಥ್ಯಾಂಕ್ ಯು, ನೈಸ್ ಟು ನೋ ದಟ್. ಖುಷಿ ಆಗುತ್ತೆ. ಈ ತರ ಫಿಲ್ಮ್ಗಳು ಬರಬೇಕು, ಈ ತರ ಫಿಲ್ಮ್ಗಳು ನಮ್ಮ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು. ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ, ಹೊಸ ಕಲಾವಿದರು ಹುಡ್ಕೋತಾರೆ ಇಂಡಸ್ಟ್ರಿಗೆ, ಅಂಡ್ ಹೊಸ ಟೆಕ್ನಿಷಿಯನ್ಸ್ ಬರ್ತಾರೆ. ನಮ್ಮ ಇಂಡಸ್ಟ್ರಿ ಅಸೆಟ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ಇನ್ನು ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಇದು ತುಂಬಿರೋ ಕೂಡ ತುಳುಕಲ್ಲ ಅಂತ ಹಾಗೆ ಇಲ್ಲಿ ಬಹಳಷ್ಟು ಜಾಗ ಇದೆ. ತುಂಬಾ ಜನಕ್ಕೆ ಕಲೆಗೆ ಬಹಳ ವಿಷಯ ಇದೆ, ಅವಕಾಶ ಇದೆ. ಸರಿಯಾದ ರೀತಿಯಲ್ಲಿ, ಸರಿಯಾದ ದಾರಿಯಲ್ಲಿ ಹೋಗ್ಬಿಟ್ಟು ಅದನ್ನು ಉಪಯೋಗಿಸ್ಕೊಂಡಾಗ ಈ ತರ ಒಂದು ಒಳ್ಳೊಳ್ಳೆ ಔಟ್ಪುಟ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಮೂಲಕ ನೋಟ್ ಡೌನ್ ಮಾಡ್ಕೊಳ್ಳಿ, ಈ ವರ್ಷ ಬರುವಂತ ಸಿನಿಮಾಗಳಲ್ಲಿ ಇಂಟರ್ವಲ್ ಏನೋ ಒಂದು ಸೌಂಡ್ ಅಂತೂ ಮಾಡೇ ಮಾಡುತ್ತೆ. ಸಾಂಗ್ಸ್ ಚೆನ್ನಾಗಿದೆ, ಎಲ್ಲರೂ ತುಂಬಾ ಅವರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ನಮ್ಮ ಅಭಿಮಾನಿ ದೇವರುಗಳಿಗೆ ಬಿಟ್ಟಿದ್ದು ಹಾಗೂ ಪ್ರೆಸ್ ಮಾಧ್ಯಮದವರಿಗೆ ಬಿಟ್ಟಿದ್ದು. ನೀವೆಷ್ಟು ಮಟ್ಟಿಗೆ ನೋಡ್ಕೋತಿರೋ ಅಷ್ಟು ಮಟ್ಟಿಗೆ ಇದಕ್ಕೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲರೂ ನೋಡಿ ಖುಷಿಯಾಗಿರಿ, ಜಾಲಿಯಾಗಿರಿ. ಮತ್ತೊಮ್ಮೆ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ವಿಶಸ್, ಗುಡ್ ಲಕ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್. ಶ್ರೀನಿವಾಸ್ ಸರ್, ಥ್ಯಾಂಕ್ ಯು. ತುರ್ತು ಕಾರ್ಯ ಅಂತ ಹೇಳ್ತಿದ್ದಾರೆ ಸರ್. ಬ್ಯೂಟಿಫುಲ್ ಆಗಿದ್ದಾರೆ. ಅವ್ರನ್ನ ನೋಡಿ ಅಂತ ಡೈರೆಕ್ಟರ್ ಸಾಹೇಬ್ರು ಈ ಮ್ಯಾಡಮ್ ಸೆಲೆಕ್ಟ್ ಮಾಡಿದ್ರು. ಗುಡ್ ಲಕ್ ಮಾಡಿದ್ರು. ನಂತರ ಅಂತೂ ನಮಗ್ ಮನವರಿಕೆ ಆಗಿದೆ. ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ, ಪೈಸಾ ವಸೂಲ್ ಸಿನಿಮಾ ಇದಾಗಲಿದೆ.
ಲವ್ ಜೊತೆಗೆ ಕಾಮಿಡಿ ಡ್ರಾಮಾ ಜಾನರ್ನ ಸಿನಿಮಾ ಸರ್ ಅವರು ಎನ್ನುತ್ತಾ ಹೊಸಬರ ತಂಡ ಅಂತ ಹಿಂದು ಮುಂದೆ ನೋಡದೆ ಮುಂದೆ ನಿಂತು ನಮ್ಗಾಗಿ ಟ್ರೇಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ, ಶುಭ ನುಡಿಗಳನ್ನ ಆಡಿದ್ದಾರೆ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಮೀನ್ಸ್ ಅ ಲಾಟ್. ಬೆಳೆದ ಮೇಲೆ ಕೈ ಹಿಡಿಯೋದಕ್ಕೆ 100 ಜನ ಬರ್ತಾರೆ, ಅದೇ ಬೆಳೀತಿರುವಂತದ್ದು ಯಾವುದೇ ಸಪೋರ್ಟ್ ನಮ್ಗೆ ಯಾರು ಇಲ್ಲ. ಹೊಸಬರ ಈ ತಂಡಕ್ಕೆ ಒಂದು ಹೊಸ ಹುರುಪು ಬಂದಿದೆ ಸರ್, ನೀವು ಬಂದು ಟ್ರೇಲರ್ ಲಾಂಚ್ ಮಾಡಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ನಮ್ಮ ಇಂಟರ್ವ್ಯೂನ ಅಂತ ಹಾರೈಸ್ತಾ ಕೀಪ್ ಸಪೋರ್ಟಿಂಗ್, ಥ್ಯಾಂಕ್ ಯು. ಫ್ರೆಂಡ್ ಆಗಿ ಪ್ರಜ್ವಲ್ ಕುಮಾರ್ ಗೌಡ, ಹೀರೋಯಿನ್ ಸಹನಾ ಆರಾಧ್ಯ, ಮತ್ತೊಬ್ರು ಹೀರೋಯಿನ್ ಚರಿತ್ರಾ ರಾವ್, ಮ್ಯೂಸಿಕ್ ಡೈರೆಕ್ಟರ್. ಆಫ್ಟರ್ 10 to 12 years ನಾವು ಸ್ಟ್ರಗಲಿಂಗ್ ಮಾಡಿ IT ಫೀಲ್ಡ್ ಅಲ್ಲಿ ವರ್ಕ್ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಂತರ ಬ್ಯಾಕ್ ಹೋಗಿ IT ಇಂಡಸ್ಟ್ರಿಗೆ ವರ್ಕ್ ಮಾಡಿ ನಂತರ ಸಿನಿಮಾ ಇಂಡಸ್ಟ್ರಿಗೆ ಇವಾಗ ಬಂದಿದ್ದೀನಿ. ಸೊ ಅದ್ಭುತವಾದ ಸಿನಿಮಾ ತೆಗಿಲೇಬೇಕು, ಫಸ್ಟ್ ಸಿನಿಮಾ ಕೊಟ್ರೆ ಚೆನ್ನಾಗಿರೋ ಸಿನಿಮಾನೇ ಮಾಡಲೇಬೇಕು ಅನ್ನೋ ಒಂದೇ ಒಂದು ಹೊರತೆಗೋಸ್ಕರ ಕೊಡ್ಲೇಬೇಕು ಅನ್ನೋದು ಒಂದೇ ಒಂದು ಇದಕ್ಕೋಸ್ಕರ ಆಲ್ಮೋಸ್ಟ್ 2 years ಇಂದ ಇದಕ್ಕೆ ಕತೆ ಮತ್ತೆ ಡೈರೆಕ್ಷನ್ ವರ್ಕ್ ಮಾಡಿರೋದು. 2 years ಆಫ್ ಎಫರ್ಟ್ಸ್ ನಮ್ಮ ಟೀಮ್ ಎಂಟೈರ್ ಟೀಮ್ ಮಾಡಿರೋದು. DOP ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಬಿಕಾಸ್ ಇದು 1 ವರ್ಷನ್ ಎಡಿಟಿಂಗ್ ಅಲ್ಲ, ಇದು ಆಲ್ಮೋಸ್ಟ್ 5 to 6 ವರ್ಷನ್ ಎಡಿಟಿಂಗ್ ಆಗೈತೆ. ಸೊ ಅದರಿಂದ ಫೈನಲ್ ಔಟ್ಪುಟ್ ತೆಗೆದಿರೋದು ಆಲ್ಮೋಸ್ಟ್. ಸರ್ ಇದು ಫಸ್ಟ್ ಪೋರ್ಷನ್ ಬಂದ್ಬಿಟ್ಟು ಶಿವಮೊಗ್ಗ ನಗರ. ಕೆಲವೊಂದು ಲೊಕೇಶನ್ಸ್ ಯೂನಿಕ್ ಲೊಕೇಶನ್ಸ್ ಇಲ್ಲಿವರೆಗೂ ಯಾರು ಶೂಟ್ ಮಾಡಿಲ್ಲ ಅಂತ ಲೊಕೇಶನ್ ನಾವು ಹುಡುಕಿ ಮಾಡಿರೋದು. ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನ್ ಏನೈತೆ ಅದು ಇಲ್ಲಿವರೆಗೂ ಯಾರು ಮಾಡಿಲ್ಲದೆ ಹೋದಿದ್ದು ಒಂದು ದೇವಸ್ಥಾನ. ಅದು ಆಕ್ಚುಲಿ ತುಂಬಾ ಹಳೆ ದೇವಸ್ಥಾನ, ಅಂದ್ರೆ ಆಲ್ಮೋಸ್ಟ್ ಅದು ಕೆಲವೊಂದು ಈ ರೀಸೆಂಟ್ ಆಗಿ ಒಂದು ಮಠ ಅವರು ತಗೊಂಡವ್ರೆ. ಬಟ್ ಆಲ್ಮೋಸ್ಟ್ ತುಂಬಾ ಹಳೆ ದೇವಸ್ಥಾನದಲ್ಲಿ ಕ್ಲೈಮ್ಯಾಕ್ಸ್ ತೆಗೆದಿರೋದು. ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ ದೇವಸ್ಥಾನ, ಅಂದ್ರೆ ಪೂರ್ತಿ ಅದರಲ್ಲಿ ದೇವರಿಗೂ ಇಲ್ಲ. ಇವಾಗ ಒಂದು ಲಿಂಗ ಏನೋ ಅದನ್ನ ಪ್ರತಿಷ್ಠಾಪನೆ ಮಾಡಿ ಅದನ್ನ ಇದ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ತುಂಬಾ ಚೆನ್ನಾಗೈತೆ. ಮತ್ತೀಗ ಅಲ್ಲಿ ಶಿವಮೊಗ್ಗದ ಇಲ್ಲಿವರೆಗೂ ಯಾರು ನೋಡದೇ ಇರೋಂತ ಶಿವಮೊಗ್ಗನ ಎಕ್ಸ್ಪ್ಲೋರ್ ಮಾಡಿ ಆಲ್ಮೋಸ್ಟ್ ಒಂದು 3 months ಎಕ್ಸ್ಪ್ಲೋರಿಂಗ್ ಇದೆ. ನಮ್ ಟೈಮ್ ವೇಸ್ಟ್ ಆಗೈತೆ ಅಂತ ಹೇಳಕ್ಕಾಗಲ್ಲ. ನಾವು 3 months ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. DOP ಅವರು 1 month ಇದಕ್ಕೋಸ್ಕರ ಡೆಡಿಕೇಟ್ ಆಗಿ ಇಕ್ಕವ್ರೆ. ಸೊ ಅದು ಎಕ್ಸ್ಪ್ಲೋರಿಂಗು. ಮತ್ತೆ ಸೆಕೆಂಡ್ ಹಾಫ್ ಏನೈತೆ ಕಂಪ್ಲೀಟ್ ಬ್ಯಾಂಗ್ಳೂರಲ್ಲೇ ನಡೆಯುವಂತ ಸನ್ನಿವೇಶಗಳು ಇದರಲ್ಲಿ. ಸೊ ಬ್ಯಾಂಗ್ಳೂರ್ ಮತ್ತೆ ಶಿವಮೊಗ್ಗ ಎರಡು, ಎಸ್ಪೆಷಲಿ ನಗರ ರೀಜನ್ ಏನೈತೆ ಅದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದೀವಿ. ಸರ್ ರೈಟ್ರು ಅವರೇ ಬರ್ತಾರೆ, ನಾನು ಒಂದ್ಸತಿ ಅವ್ರಿಗೆ ಕೊಡ್ತೀನಿ. ಸ್ಕ್ರೀನ್ ಪ್ಲೇ, ರೈಟ್ರು ಮತ್ತೀಗ ಡೈಲಾಗ್ 3 ಇವರೇ ಬರ್ದಿರೋದು. ಸರ್ ನಮಸ್ತೆ, ಹೇಳಿ ಸರ್. ಯಾವುದೇ ಪ್ರಶ್ನೆಗಾದ್ರೂ ಪರಿಪೂರ್ಣವಾಗಿ ಪಕ್ಕ ಉತ್ತರ ಕೊಡ್ತೀನಿ. ಯಾಕೆಂದ್ರೆ ಫಸ್ಟ್ ಲೈನ್ ಇಂದ ಹಿಡಿದು ಲಾಸ್ಟ್ ಲೈನ್ ವರ್ಗೂ ನಾನೇ ಬರೆದಿದ್ದು. ಫಸ್ಟ್ ಲೊಕೇಶನ್ ಇಂದ ಹಿಡಿದು ಲಾಸ್ಟ್ ಲೊಕೇಶನ್ ವರ್ಗೂ ಶೂಟಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ನಾನೇ ಇದ್ದಿದ್ದು. ಈ ಸಿನಿಮಾಗೆ ಡೈರೆಕ್ಷನ್ ಟೀಮ್ ಅಲ್ಲಿ, ಪ್ರೊಡಕ್ಷನ್ ಟೀಮ್ ಅಲ್ಲಿ, ಅಂಡ್ ದೆನ್ ಆರ್ಟಿಸ್ಟ್ ಆಗಿ, ಅಂಡ್ ದೆನ್ ಸ್ಟೋರಿ ರೈಟಿಂಗ್ ಅಲ್ಲಿ ಎಲ್ಲದರಲ್ಲೂ ವರ್ಕ್ ಮಾಡಿದ್ದೀನಿ. ನಿಮ್ಮ ಡೌಟ್ಗಳೇನೇ ಇದ್ರು ಕೇಳಿ ಸರ್, ನಾನು ಕ್ಲಿಯರ್ ಆಗಿ ಹೇಳ್ತೀನಿ. 3 ಜನಕ್ಕೆ ಗಣೇಶ ಅಂತ ಯಾಕೆ ಹೆಸರಿಟ್ವಿ ಅಂದ್ರೆ, ಗಣೇಶ್ ಟಿ ಗಣೇಶ್ ಯು, ನಮ್ದು ಎಕ್ಸಾಮಿನೇಷನ್ ಆಗ್ಲಿ ಮತ್ತೆ ರಿಜಿಸ್ಟರ್ ನಂಬರ್ಸ್ ಆಗ್ಲಿ ಸೇಮ್ ಬಂದ್ರೆ ಪಾತ್ರಗಳನ್ನ ತಗೊಂಡೋಗೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ತಗೊಂಡ್ವಿ. ಹೌದು ಹೌದು. ಪೂರ್ತಿ ಇಡೀ ಸಿನಿಮಾ ಪೂರ್ತಿ 3 ಜನ ಇರ್ತಾರೆ ಸರ್. ಹೀರೋಯಿನ್ ಬಂದಾದ್ಮೇಲೆ ಮಾತ್ರ ಸಪರೇಟ್ ಆಗೋದು ಬಿಟ್ರೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಅಲ್ಲಿ ಒಂದು ಫ್ರೆಂಡ್ಶಿಪ್ ಅನ್ನೋದೇನಿರುತ್ತೆ ಇಂಪಾರ್ಟೆನ್ಸ್, ಫ್ರೆಂಡ್ಶಿಪ್ ಅಲ್ಲಿರೋ ಇಂಪಾರ್ಟೆನ್ಸ್. ಸೊ ಅದನ್ನ ಪೂರ್ತಿ ಟರ್ನ್ ಓವರಿಂಗ್ ತಗೊಂಡೋಗಿರೋ ಸಿನಿಮಾ. ಸೊ ಅದು ಕ್ಲೈಮ್ಯಾಕ್ಸ್ ನೋಡಿದ್ರೆ ಮಾತ್ರ ನಾನು ಹೇಳಿದೀನಿ 10 minutes ಕ್ಲೈಮ್ಯಾಕ್ಸ್ ಏನೈತೆ ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ. ಅದು ನೀವು ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ರೀಸನ್ ವೈ 3 friends ಆರ್ ಇಂಪಾರ್ಟೆಂಟ್. 3 ದಿಕ್ಕುಗಳು ಹೇಗಿರುತ್ತೆ, ಸೊ ಅದೇ ರೀತಿ 3 friends ಇಂಪಾರ್ಟೆಂಟ್ ಸರ್ ಇದರಲ್ಲಿ. ಸರ್ ಇಂಟರ್ವಲ್ ಅಂತ ಇದಕ್ಕೆ ಯಾಕಿಟ್ವಿ ಅಂದ್ರೆ, ನಾವೆಲ್ಲ ನೋಡಿದ್ವಿ ಮೊನ್ನೆ ಎಲ್ಲ ಕೋವಿಡ್ ಎಲ್ಲ ಬಂದಾಗೆಲ್ಲ ಮನೇಲಿ ಕೂತಿದ್ವಲ್ಲ, ಆ ತರ ಎಲ್ಲರೂ ಕೂಡ ಜೀವನದಲ್ಲಿ ಒಂದ್ಸಲಿ ಆದ್ರೂ 6 ತಿಂಗಳಾದ್ರೂ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡೋದು ಕೂತಿರ್ತೀವಲ್ಲ. ದೇವರು ಎಲ್ಲರೂ ಜೀವನದಲ್ಲೂ ಒಂದು ಪಾಸ್ ಕೊಟ್ಟಿರ್ತಾನಲ್ಲ, ಮುಂದೆ ಏನ್ ಮಾಡ್ತೀಯ ಅಂತ ಯೋಚನೆ ಮಾಡೋದಕ್ಕೆ. ಆ ಪಾಸ್ಗೆ ನಾನು ಇಟ್ಟಿರೋ ಹೆಸರು ಇಂಟರ್ವಲ್ ಅಂತ. ಇಂಜಿನಿಯರಿಂಗ್ ಬಗ್ಗೆ ಮೆನ್ಷನ್ ಮಾಡ್ತೀರಲ್ವಾ? ಎಸ್ ಸರ್. ಕಾಮಿಡಿನೂ ಇಂಜಿನಿಯರಿಂಗ್ ಡಿಗ್ರೇಡ್ ಮಾಡ್ತಾ ಇದ್ದಾರೆ. ಹಾ, ಸೊ
ಅಲ್ಲ, ನಾನು ನೋಡ್ದಂಗೆ ಈಗ ಭರತ್ ವರ್ಷ ಅವರು ಇಂಜಿನಿಯರ್ ಅಲ್ಲ. ಸೊ ಅದು ತುಂಬಾ ಜನದ ಲೈಫಲ್ಲಿ ನೋಡಿದೀನಿ ನಾನು. ಅದೇ ಇಲ್ಲಿ ಆಗಿದೆ ಸರ್. ಮಿಸ್ ಆಗಿ ಪಾಸ್ ಆಗ್ಬಿಡ್ತಾರೆ ಗೊತ್ತಾ ಹುಡುಗರು. ಆ ಹುಡುಗರು ಕಥೆನೇ ಇದು. ಹಳ್ಳಿಯವ್ರು ನೋಡಿದ್ರೆ ಸಿಟಿ ನೆನಪಾಗ್ಬಿಡುತ್ತೆ ಅವ್ರಿಗೆ, ಸಿಟಿಯವ್ರು ನೋಡಿದ್ರೆ ಹಳ್ಳಿ ನೆನಪಾಗ್ಬಿಡುತ್ತೆ. ಅಷ್ಟು ಬ್ಯಾಲೆನ್ಸಿಂಗ್ ಆಗಿ ಹಳ್ಳಿ ಮತ್ತೆ ಸಿಟಿ ಮಧ್ಯೆ ಕಾಮಿಡಿ ಆಗಿ ನಾವು ಮಿಸ್ ಆಗಿ ಪಾಸ್ ಆಗೋ ಹುಡುಗರು ಜೀವನ ಏನಾಗುತ್ತೆ ಅನ್ನೋದನ್ನ ಹೇಳಿದ್ವಿ. ಕ್ಲೈಮ್ಯಾಕ್ಸ್ ಅಲ್ಲೇ ಇಂಟರ್ವಲ್ ಏನಕ್ಕೆ ಅನ್ನೋದು ಪಕ್ಕಾ ಗೊತ್ತಾಗುತ್ತೆ. ನೆಕ್ಸ್ಟ್ ಹೇಳಿ ಸರ್, ಏನಾದ್ರು ಇದ್ರೆ. ಇಬ್ಬರು ನಾಯಕಿಯರ ಅವಶ್ಯಕತೆ ಇದೆ. ಇಬ್ರು ನಾಯಕರ ಅವಶ್ಯಕತೆ ಹೇಳಿತ್ತಂದ್ರೆ, ನಾವೀಗ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ರೊಬ್ರು ಕಾಣಿಸ್ತಾರಲ್ಲ, ಆತರ ಫಸ್ಟ್ ಹಾಫ್ ಅಲ್ಲಿ ಇದ್ದಾಗ ಒಂದು ನಾಯಕಿ ಬರ್ತಾರೆ ಸರ್. ನಿಜ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ರು ಕೂಡ ನನ್ಗಿವಾಗ ಒಂದಷ್ಟು ಕಡೆ ಹೋದಾಗ ಎಲ್ಲಾದ್ರೂ ಒಬ್ರು ಇಷ್ಟ ಆಗ್ತಾರೆ. ಆ ತರನೇ ಕಥೆಯಲ್ಲಿ ಪಾತ್ರಗಳಾಗಿ ಅವರು ಪರಿಚಯ ಆಗ್ತಾರೆ. ಹಾಗಂತ ಹೇಳಿ ಸುಮ್ಮನೆ ಬಂದು ಹೋಗೋದಲ್ಲ, ಪಾತ್ರಗಳಾಗಿ. ಮೊದಲನೇ ಹಾಫ್ ಅಲ್ಲಿ ಹಳ್ಳಿಯಲ್ಲಿದ್ದಾಗ ಚೈಲ್ಡ್ಹುಡ್ ಇದ್ದ ಇರುವಂತ ಒಂದು ಲವ್ ಸ್ಟೋರಿನ ಅದನ್ನ ಯಾವ ತರ ನಾವು ಕಾಪಾಡ್ಕೊಂಡಿದೀವಿ ಅನ್ನೋದು ಹೋಗುತ್ತೆ. ನೆಕ್ಸ್ಟ್ ಸಿಟಿಯಲ್ಲಿ ಇದ್ದಾಗ ಆ ಇಂಡಿಪೆಂಡೆಂಟ್ ಗರ್ಲ್ ಹೇಗಿರ್ತಾಳೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದೀವಿ. ಆ ಲವ್ ಸ್ಟೋರಿ ಬಗ್ಗೆ ನೀವು ಸಿನಿಮಾ ನೋಡಿದಾಗ ತುಂಬಾ ಕ್ಲಿಯರ್ ಆಗಿ ಅನ್ಸುತ್ತೆ. ಹಳ್ಳಿಯಲ್ಲಿರೋ ಹುಡುಗಿಯರಿಗೆ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ, ಸಿಟಿಯಲ್ಲಿರೋ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಇರಲ್ಲ ಕೆಲವರು ಇಂಡಿಪೆಂಡೆಂಟ್ ಗರ್ಲ್ಸ್ಗೆ. ಏನ್ ತಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅಪ್ಪ ನೆಮ್ಮದಿಯಾಗಿ ಖುಷಿಯಾಗಿದ್ರೆ ಸಾಕು ಅಂತ. ಆ ರೀತಿ ಲವ್ ಸ್ಟೋರಿಗಳನ್ನ ಚಿಕ್ಕದಾಗಿ ಚೆನ್ನಾಗಿ ಹೇಳಿದೀನಿ. ನೆಕ್ಸ್ಟ್ ಸರ್. ಹೌದು. ಅಪ್ಪು ಸರ್ ಅಂದ್ರೆ ಎಲ್ಲರಿಗೂ ಎಮೋಷನ್. ಜಸ್ಟ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರ ಹೆಸರು ತಗೊಳ್ಬೇಕು ಅಂತ ಅನಿಸ್ತು. ತಗೊಂಡು ಸ್ಟಾರ್ಟ್ ಮಾಡಿದ ಯಾವುದೇ ಕೆಲಸ ಆಗಲಿ ನಮ್ದ್ರಲ್ಲೂ ನೋಡಿ, ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಹೌದು, ಅವ್ರು ನಮ್ಮ ಪಾಲ್ಗೆ ದೇವ್ರು ಅಂತಾನೆ ಮೊದಲನೇ ಮಾತು ಅವರಿಂದಾನೇ ಸ್ಟಾರ್ಟ್ ಮಾಡಿದೆ. ಆಗ್ಲೇ ನನ್ನ ಪಾಠ ಹೇಗಿತ್ತು ಅಂತ ಹೇಳಿದೆ. ಈಗ ಏನೇ ಸಿನಿಮಾ ಪರವಾಗಿ ಹೆಂಗಿದೆ ಅಂತ ಕೇಳಿದ್ರು ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದೀನಿ. ನನ್ನ ಮೈಂಡ್ ಸೆಟ್ ಮುಖಾಂತರ ಏನೇ ಕ್ವಶನ್ಸ್ ಇದ್ರು ಕೇಳಿ ನಾನು ಹೇಳ್ತೀನಿ. ನಿಮ್ಮ ಪಾತ್ರ ಏನಿದೆ ಆಕ್ಚುಲಿ ಇದು ಎಲ್ಲ ತರಹದ ಎಕ್ಸ್ಪ್ರೆಷನ್ಸ್ ತೋರಿಸುವಂಥ ಪಾತ್ರ ಬಹಳ ಅಪರೂಪ ಸಿಗೋದು. ಆ ಪಾತ್ರದ ಬಗ್ಗೆ ನೀವು ಅನುಭವ ತಗೊಂಡು ಮಾಡಿದ್ರು ಅಥವಾ ವರ್ಕ್ಶಾಪ್ ಆ ಥರದನ್ನ ಮಾಡಿ ಪಾತ್ರದ ಬಗ್ಗೆ ಅನುಭವ ಇತ್ತು ಮುಂಚೆನೆ. ಯಾಕೆಂದ್ರೆ ನಾನು ಇಂಜಿನಿಯರಿಂಗ್ ಮಾಡಿರೋನೆ, ಬಟ್ ಇಂಜಿನಿಯರ್ ಅಲ್ಲ. ಈ ಚಿತ್ರದ ಪಾತ್ರನೇ, ಈ ಚಿತ್ರದ ಪಾತ್ರದ ಅನುಭವ ಇಷ್ಟ ಇದ್ದಿದ್ದು ನನಗೆ. ನಾನು ಜನಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ, ಈ ಚಿತ್ರದಲ್ಲಿ ನನ್ನ ಪಾತ್ರನ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಎಷ್ಟೋ ಜನ ಯಂಗ್ಸ್ಟರ್ಸ್ಗೆ 30 ವರ್ಷದ ಒಳಗಡೆ ಇರೋರಿಗೆ ಅವ್ರನ್ನೇ ಅವರು ಮಿರರ್ ನೋಡ್ಕೊಂಡಂಗಿರುತ್ತೆ. ನನ್ನನ್ನು ನಾನು ಹಾಗೆ ಸ್ಕ್ರಿಪ್ಟ್ ಓದಿದಾಗ ನನಗೆ ಅನ್ಸಿದ್ದು ಎಷ್ಟೋ ವಿಷಯಗಳು ನನಗೆ ರಿಲೇಟ್ ಆಗ್ತಿದೆಯಲ್ಲ ಅಂತ ಅನಿಸ್ತಿತ್ತು. ಬಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಬಟ್ ಈ ಪಾತ್ರ ಹುಟ್ಟಿ ಬೆಳೆದಿರೋದೆಲ್ಲ ಶಿವಮೊಗ್ಗದಲ್ಲಿ. ಸೊ ಹಾಗಾಗಿ ನನಗೆ ಅಲ್ಲಿನ ಡೈಲೆಕ್ಟ್ ಆಗಿರ್ಬೋದು, ಅಲ್ಲಿನ ವಾತಾವರಣಕ್ಕೆ ಹೆಂಗಿರ್ಬೋದು ಅಂತೆಲ್ಲ ಸ್ವಲ್ಪ ವರ್ಕ್ಶಾಪ್ಸ್ ಮತ್ತೆ ಆ ಡೌನ್ಲೋಡ್ಸ್ ಎಲ್ಲ ಡೈರೆಕ್ಟರ್ ಮತ್ತೆ ನಮ್ಮ ಸುಕೇಶ್ ಸರ್ ಇಂದ ಎಲ್ಲ ಸಿಕ್ತು. ಸುಮಾರು ಒಂದು 15-20 ದಿನ ಪಾತ್ರದ ಬಗ್ಗೆ ಕ್ಯಾರೆಕ್ಟರ್ ಅನಾಲಿಸಿಸ್ ಎಲ್ಲ ಮಾಡಿಸಿದ್ರು ನನಗೆ. ನಾನು ಸೀರಿಯಲ್ ಮಾಡ್ತಿದ್ರಿಂದ ಆ ಪಾತ್ರಕ್ಕೆ 3-3.5 ವರ್ಷ ನಾನು ಆ ಪಾತ್ರದಲ್ಲೇ ಆ ಗುಂಗಲ್ಲೇ ಇರ್ತೀವಿ. ಅದರಿಂದ ಹೆಂಗೆ ಅನ್ಲರ್ನ್ ಮಾಡೋದಕ್ಕೆಲ್ಲ ನನಗೆ ಸ್ವಲ್ಪ ಇವರೆಲ್ಲ ಹೆಲ್ಪ್ ಮಾಡಿದ್ರು. ಮತ್ತೆ ಸ್ಕೆಡ್ಯೂಲ್ಸ್ ಎಲ್ಲ ಬ್ರೇಕ್ ಆಗಿ ಮಾಡಿದ್ರಿಂದ ಎಮೋಷನ್ಸ್ ಮೇಲೆ ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಎಮೋಷನ್ಸ್ ಪ್ಲೇ ಮಾಡಲೇಬೇಕಿತ್ತು. ಲುಕ್ ಟೆಸ್ಟ್ ಅಲ್ಲಿ ಅದನ್ನೇ ಮಾಡಿದ್ರು ಇವ್ರಿಗೆ ವಿತ್ ರೈನ್ ಎಫೆಕ್ಟ್ ಅಲ್ಲೆಲ್ಲ ಅದನ್ನ ನಾನು ಎಮೋಷನ್ ಎಲ್ಲ ಒಂದೇ ಶಾರ್ಟ್ ಅಲ್ಲಿ ಮಾಸ್ಟರ್ ಶಾರ್ಟ್ ಅಲ್ಲಿನೇ ಅದನ್ನ ನಾನು ಪ್ಲೇ ಮಾಡ್ಬೇಕಾದ್ರಿಂದ ಅದಕ್ಕೇನೆ ಒಂದು 4-5 ದಿನ ವರ್ಕ್ಶಾಪ್ ಮಾಡಿದ್ದಾರೆ ನನಗೆ. ಸೊ ತುಂಬಾ ಇಷ್ಟಪಟ್ಟು ಕೆಲಸ ಮಾಡಿದೀವಿ ಈ ಸಿನಿಮಾನ. ಹುಡುಗರಿಗಂತೂ ನಮ್ಮ ಪಾತ್ರಗಳನ್ನ ಫಸ್ಟ್ ಇಂದ ಲಾಸ್ಟ್ ಅಲ್ಲಿ ನೋಡ್ಬೇಕಾದ್ರೆ, ಪ್ರತಿ ಒಂದು ಕ್ಷಣನೂ ನಮ್ಮನ್ನ ನೋಡ್ಬೇಕಾದ್ರೆ ಅವ್ರವ್ರು ಮಾಡಿರೋ ತಲಹಟೆಗಳು, ಅವ್ರವ್ರು ಜೀವಿಸಿದ ದಿನಗಳೇ ನಾಟಕ ಬರುತ್ತೆ. ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. 3 ಶೇಡ್ ಇದೆ, ತುಂಬಾ ಚೆನ್ನಾಗಿದೆ ಪಾತ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮೊದಲನೇ ಕಾರಣನೇ ಅದು. ಸೀರಿಯಲ್ ಮಾಡ್ತಾ ರಂಗಭೂಮಿಲಿ ತೊಡಗಿಸ್ಕೊಂಡು ಸೀರಿಯಲ್ಗಳು ಮಾಡ್ತಾ ಸುಮಾರು ಸ್ಕ್ರಿಪ್ಟ್ಗಳು ಬಂದ್ವು, ಆಡಿಷನ್ಸ್ ಲುಕ್ ಟೆಸ್ಟ್ ಗಳೆಲ್ಲ ಕೊಡ್ತಿದ್ದ ಟೈಮ್ಗಳದು. ಬಟ್ ಒಂದೊಳ್ಳೆ ಸ್ಕ್ರಿಪ್ಟ್ ನನ್ನ ಆ ಸ್ಪಾರ್ಕ್, ಸ್ಕ್ರಿಪ್ಟ್ಗಳು ಚೆನ್ನಾಗಿದ್ರು ನನ್ನ ಪಾತ್ರಕ್ಕೆ ನಾನು ಇನ್ನೂ ಏನೋ ಎಫರ್ಟ್ ಹಾಕ್ಬೋದಲ್ಲ, ಚಾಲೆಂಜಿಂಗ್ ಸ್ಕ್ರಿಪ್ಟ್ ಅಂತಾರಲ್ಲ ಆ ತರ ನನಗೆ ಸಿಕ್ಕಿರ್ಲಿಲ್ಲ. ಬಟ್ ಇದೇನೋ ಬ್ಲೆಸ್ಸಿಂಗ್ ವಿತ್ ಡಿಸ್ಗೈಸ್ ಅಂತಾರಲ್ಲ ಆ ತರ ನನಗೆ ಸಿಕ್ಕಿದಾಗ ಓವರ್ ನೈಟ್ ನಾಳೆನೆ ನಾನು ಆನ್ ಬೋರ್ಡ್ ಆಗಿದೆ, ಅಗ್ರಿಮೆಂಟ್ ಪ್ರೊಸೆಸ್ ಮುಗ್ದೋಗಿತ್ತು. ಸೊ ಹಾಗಾಗಿ ಎಷ್ಟೋ ವರ್ಷಗಳ ಕಾದಿದ್ದು ಪ್ರತಿಫಲ ಈ ಸಿನಿಮಾ ಪಾತ್ರಗಳು ಮಾಡ್ಬೇಕಾದ್ರೆ ನನಗೆ ಸಿಕ್ತು ಅಂತ ಅರ್ಥ ಆಗಿದೆ ನನಗೆ. ಮತ್ತೆ ಲಾಸ್ಟ್ ಒಂದು ಮಾತಾಡ್ಬೇಕಿತ್ತು ನಾನು.
ಏನ್ ಹೇಳಿದ್ರೆ, ನಿಮ್ಗೆ ಇವಾಗ ತುಂಬಾ ಜನ ಪ್ರೆಸ್ ಅವ್ರಿಗೆ ಹೇಳಿದ್ದಾರೆ, ಸಿನಿಮಾದವರು ಎಷ್ಟೊಂದು ಜನ ನಾನು ನೋಡಿದೀನಿ, ಸ್ಟಾರ್ಟಿಂಗ್ ಅಲ್ಲಿ ಶಿವಣ್ಣ ಬರ್ತಾರೆ, ಇಂಟರ್ವಲ್ ಅಲ್ಲಿ ಅಂಡರ್ಟೇಕರ್ ಬರ್ತಾರೆ, ಹಿಂಗ್ ಏನೇನೋ ಬರ್ದ್ಬಿಟ್ಟು ಕೊನೆಗೆ ಇದ್ ಮಾಡ್ತಾರೆ. ಬಟ್ ನಾನು ಸೀರಿಯಸ್ಲಿ ಇದನ್ನೇ ಹೇಳ್ತಾ ಇದ್ದೀನಿ, ಆಸ್ ಎ ಪ್ರೊಡಕ್ಷನ್ ಹೆಡ್ ಆಗಿ ನಿಮ್ಗೆ ಸಿನಿಮಾ ರಿಲೀಸ್ಗೂ ಮುಂಚೆ ಒಂದು ಪ್ರೀ ಶೋ ಅಂತ ಮಾಡ್ತೀವಲ್ಲ, ಆ ಶೋ ನೋಡಿ ನಿಮ್ಗೆ ಸಿನಿಮಾ ಬಗ್ಗೆ ಏನ್ ಅನಿಸ್ತೋ ಅದನ್ನೇ ಬರೀರಿ. ನಾನು ಅದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾರೇ ಸಿನಿಮಾ ನೋಡಿದ್ರು ನಿಮ್ಗೆ ಅನ್ಸಿದ್ದನ್ನೇ ಹೇಳಿ ಅಂತ. ಯಾಕೆಂದ್ರೆ ಚೆನ್ನಾಗಿಲ್ಲ ಅಂತ ಅನ್ನೋದನ್ನ ಚೆನ್ನಾಗಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಓಕೆನಾ? ಸೊ ಇಲ್ದೇ ಇರೋದು ಏನೂ ಇಲ್ಲ ಸರ್. ಪ್ರೆಸ್ಗೆ ನಾವು ಡೈರೆಕ್ಟ್ ಆಗಿ ಹೇಳ್ತಾ ಇದ್ವಿ, ಅದು ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಸಿನಿಮಾ ಬಗ್ಗೆ ನೀವು ಫಸ್ಟ್ ನೋಡ್ತೀರಾ, ಆಡಿಯನ್ಸ್ ಗಿನ್ನ ಮುಂಚೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನೇ ಬರೀರಿ, ಅದನ್ನೇ ಹೇಳಿ. ನಾನು ಎಕ್ಸ್ಟ್ರಾ ತುಂಬಾ ಚೆನ್ನಾಗಿದೆ ಅದು ಏನು ಬೇಡ ಸರ್. ಸಿನಿಮಾ ನಾವು ಕಾಮಿಡಿ ಮಾಡಿದೀವಿ, ಕಾಮಿಡಿ ಡ್ರಾಮಾ ಹೇಗೆ ಹೋಗುತ್ತೋ ಅದು ಹೋಗಿದೆ. ಲಾಸ್ಟ್ ಎಂಡ್ ಅಲ್ಲಿ ಒಂದಷ್ಟು ಎಮೋಷನ್ ಟಚ್ ಕೊಟ್ಟಿದೀವಿ ಈ ಕಥೆಗೆ. ಮತ್ತೆ ಸಾಂಗ್ಸ್ ಗಳ ಬಗ್ಗೆ ಹೇಳಲೇಬೇಕು, ಇನ್ನೆರಡು ಸಾಂಗ್ಸ್ ಇದೆ. ಆಲೋಕೆ ಅವರು ಒಂದು ಆಡಿದ್ದಾರೆ, ವಿಜಯ್ ಪ್ರಕಾಶ್ ಅವರು ಒಂದು ಆಡಿದ್ದಾರೆ ಟೈಟಲ್ ಸಾಂಗು. ಸೊ ಅದು ಕೂಡ ಬ್ಯೂಟಿಫುಲ್ ಆಗಿ ಬರುತ್ತೆ. ಟ್ರೇಲರ್ ಅಲ್ಲಿ ನೀವೇನ್ ನೋಡಿದ್ರ, ಆಸ್ ಎ ಡೈಲಾಗ್ ರೈಟರ್ ಆಗಿ ನಾನು ಹೇಳ್ತೀನಿ, ಇವತ್ತಿನ ದಿನ ಎಲ್ಲಾ ಸಿನಿಮಾಗಳ ಡೈಲಾಗು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ. 2% ಡೈಲಾಗ್ ಅಷ್ಟೇ ನೀವು ಟ್ರೇಲರ್ ಅಲ್ಲಿ ನೋಡಿದ್ದು, ಇನ್ನ 98% ಡೈಲಾಗ್ಗಳು ಸಿನಿಮಾದಲ್ಲಿ ನೋಡ್ತೀರಾ. ಅದೆಲ್ಲವೂ ಕೂಡ ಪ್ರತಿಯೊಬ್ಬರಿಗೂ ಟಚ್ ಆಗುತ್ತೆ. ಕಾಮಿಡಿ ಆಗ್ಲಿ, ಎಮೋಷನ್ ಆಗ್ಲಿ, ಪ್ರತಿಯೊಂದು ಕೂಡ ಡೈಲಾಗ್ ಮೇಲೆ ತುಂಬಾ ವರ್ಕ್ ಮಾಡಿದೀವಿ. ಇದನ್ನೇ ಒಂದು ಸೀನ್ ಅಂತ ಬಂದ್ರೆ ಅದ್ರಲ್ಲಿ ಒಂದು ಡೈಲಾಗ್ ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಆಗಿ ಕೊಡ್ಲೇಬೇಕಂತಾನೆ ಟ್ರೈ ಮಾಡಿದೀವಿ. ಸೊ ನೀವುಗಳ ಕತೆ ನೋಡಾದ್ಮೇಲೆ, ಸಿನಿಮಾ ನೋಡಾದ್ಮೇಲೆ ಡೈರೆಕ್ಟ್ಲಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನೇ ಹೇಳಿ, ಅದನ್ನೇ ಬರೀರಿ. ನಾನು ಆಸ್ ಎ ಪ್ರೊಡಕ್ಷನ್ ಹೆಡ್ ಆಗಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಗೆ ಅನ್ಸಿದ್ದನ್ನ ಅದನ್ನೇ ಹೇಳಿ. ಟ್ರೈಲರ್ ಈಗ ಚೆನ್ನಾಗಿಲ್ಲ ಅನ್ಸ್ತಾ, ಯಾವ್ದೋ ಟ್ರೈಲರ್ ಇವೆಂಟ್ ಹೋಗಿದ್ವಿ, ಅದೇನು ಅಷ್ಟು ಕಷ್ಟ ಗುರು ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಹೇಳಿ. ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಮಾತ್ರ ಚೆನ್ನಾಗಿದೆ ಅಂತಾನೆ ಹೇಳಿ. ಏನೋ ಹೊಸದಾಗಿ ಟ್ರೈ ಮಾಡಿದ್ದಾರೆ, ಇಂಟರ್ವಲ್ ಕೊಟ್ಟಿದ್ವಿ ನಾವು ಟ್ರೈಲರ್ ಅಲ್ಲೇ. ಇದನ್ನ ನಮ್ಮ ಇಂಡಸ್ಟ್ರಿಯಲ್ಲಿ, ಬೇರೆ ಪಕ್ಕದ ಇಂಡಸ್ಟ್ರಿಯಲ್ಲೂ ಯಾರು ಮಾಡಿರ್ಲಿಲ್ಲ. ಆಮೇಲೆ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಮಾತು ಹೇಳ್ಬೇಕಿತ್ತು ನಾವು. ಯಾಕಂದ್ರೆ ಈ ಪ್ರೆಸ್ ನಿಮ್ ಮುಖಗಳು ನೋಡಿದಾಗ ನನ್ ನಿಜ ಖಂಡಿತ ಭಯ ಆಗ್ಲಿಲ್ಲ. ಈ ಕ್ಯಾಮ್ರಾಗಳು ನಿಮ್ ಲೋಗೋಗಳು ನೋಡಿದ್ರೆ ಭಯ ಆಗ್ಬಿಡುತ್ತೆ. ಯಾಕಂದ್ರೆ ನಿಮ್ ಫೇಸ್ ಗಳೆಲ್ಲೂ ನೋಡಿಲ್ವಲ್ಲ, ಒಂದಷ್ಟು ಚಾನಲ್ಗಳ ಲೋಗೋಗಳು ನೋಡಿದ್ರೆ ಭಯ ಆಗ್ಬಿಡುತ್ತೆ. ನಾನು ಅದನ್ನೇ ಹೇಳೋದಕ್ಕೆ ಬಂದಿದ್ದೆ. ನಿಮ್ ಡೈರೆಕ್ಟ್ಲಿ ಏನ್ ಅನ್ಸುತ್ತೋ ಏನಿದ್ಯೋ ಅದನ್ನೇ ಬರೀರಿ. ಮತ್ತೆ ಪಕ್ಕದ ಇಂಡಸ್ಟ್ರಿಗಳು ಅವು ಇವು ಹೇಳ್ತಿರ್ತೀವಲ್ಲ ಸರ್, ಅದ್ರ ಬಗ್ಗೆ ಒಂದೇ ಒಂದು ಹೇಳ್ತೀನಿ. ನನಗೆ ಯಾರೇ ಈಗ ಸೀನು ಬೈತಾ ಇರ್ತೀವಿ ಏನೋ ಕುತ್ಕೊಂಡು, ಸರ್ ಇದೊಂದು ಸೀನ್ ಬರ್ದಿದ್ರು ನೋಡಿ ಹೇಗಿದೆ ಅಂತ ಅನ್ಸರೆ, ಸರ್ ಹಿಂಗಲ್ಲ ಸರ್, ಸ್ವಲ್ಪ ನೋಡಿ ಸರ್, ಮಲಯಾಳಂ ಕಂಟೆಂಟ್ಗಳೆಲ್ಲ ಹೇಗಿದೆ ಸರ್, ಆ ತರ ಕಂಟೆಂಟ್ ತೆಗೀರಿ ಅಂತಾರೆ ಸರ್. ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಕವಿಗಳಿಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕಂಟೆಂಟ್ ಇಲ್ಲದೆ ಬಂತ? ಹಾಗಾದ್ರೆ ಕಂಟೆಂಟೇ ಕೊಡ್ಲಿಲ್ವ ನಾವೇನು? 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಸೌತ್ ಇಂಡಿಯಾದಲ್ಲಿ ಯಾರಿಗೆ ಬಂದಿದೆ? ಮತ್ ನಾನ್ ಯಾಕೆ ಗುರು ಹೋಗಿ ಬೇರೆ ಪಕ್ಕದ ಭಾಷೆ ಸಿನಿಮಾ ನೋಡ್ಬಿಟ್ಟು ಅದನ್ನ ತಗೊಂಡ್ಬಂದು ಇಲ್ಲಿ ಬೇರೆ ತರ ಬರ್ದು ಏನೋ ಆಲ್ಟರ್ ಮಾಡೋದಕ್ಕೆ ಹೋಗಿ ಕೊನೆಗೆ ನಿಮ್ಮ ಹತ್ರ ಊಸ್ಕೊಂಡು ಅಲ್ಲಿರೋದನ್ನೇ ಇಲ್ಲಿ ಹಾಕೋನಿದ್ ಯಾವನೇ ಒಂದು ಅಂತ ಅದೇನು ಮಾಡಿಲ್ಲ ಸರ್. ಡೈರೆಕ್ಟ್ಲಿ ನಮ್ಗೆ ಅನ್ಸಿದ್ದನ್ನು ಬರ್ದಿದೀವಿ. ನಮ್ಮಲ್ಲಿ ಒಂದು ಇರುತ್ತಲ್ಲ, ಈಗ ಪೂರ್ಣಚಂದ್ರ ತೇಜಸ್ವಿ ಅವರು, ಕುವೆಂಪು ಅವರು ಬುಕ್ ಬರಿಬೇಕಾದ್ರೆ ಬುಕ್ ಸೂಪರ್ ಹಿಟ್ ಆಗುತ್ತೆ ಗುರು ಅಂತ ಬರ್ದಿರ್ತಾರ? ಯಾವುದೇ ಕಾರಣಕ್ಕೂ ಇಲ್ಲ. ಅವ್ರಿಗೆ ಏನೋ ನೋಡಿರ್ತಾರೆ, ಅದೊಂದು ಇಷ್ಟ ಆಗಿರುತ್ತೆ, ಅದನ್ನ ಜನಗಳಿಗೆ ಹೇಳೋದಕ್ಕೋಸ್ಕರ ಪುಸ್ತಕ ಬರ್ದಿರ್ತಾರೆ, ಅದು ನಮ್ಗೆ ಇಷ್ಟ ಆಗಿರುತ್ತೆ. ಅದೇ ಪಾಯಿಂಟ್ ಇಟ್ಕೊಂಡು ನಾನು ಕಥೆನ ಮತ್ತೆ ಡೈಲಾಗ್ಸ್ ನ, ಸ್ಕ್ರೀನ್ ಪ್ಲೇನ, ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದು. ನನ್ಗೆ ಅನ್ಸಿದ್ದನ್ನ ನಾನು ಒಂದಷ್ಟು ಹೇಳ್ಬೇಕಿತ್ತು ಜನಗಳಿಗೆ, ಅದನ್ನ ಹೇಳಿದ್ದೀನಿ ಸರ್. ದಯವಿಟ್ಟು ಈ ಸಿನಿಮಾನ ಪ್ರೀ ರಿಲೀಸ್ ಇವೆಂಟ್ಗೆ ನಾನು ಎಲ್ರಿಗೂ ಕೂಡ ನಾಗೇಂದ್ರ ಸರ್ ಕಡೆಯಿಂದ ನಾನು ಹೇಳ್ತೀನಿ, ಎಲ್ಲರೂ ಬಂದು ನೋಡಿ. ನಿಮ್ಗೆ ಅನ್ಸಿದ್ದನ್ನೇ ಬರೀರಿ ಸರ್. ನಿಮ್ಗೆ 5-6 ಸೀನ್ ಇಷ್ಟ ಆಯ್ತಾ, 5-6 ಸೀನ್ ಇಷ್ಟ ಆಯ್ತು ಗುರು ಅಂತ ಬರೀರಿ. ಇಂಟ್ರೋಲ್ ಇಷ್ಟ ಆಯ್ತಾ ಅದನ್ನೇ ಸರ್. ಎಸ್ ಸರ್. ಸರ್ ಬರೀತಾ ಇದ್ದೀರಾ ಅಂದ್ರೆ ನಮ್ ಸಿನಿಮಾದು ಇವಾಗ ಅದೇನಿದ್ಯೋ ಹಂಗೆ ಬರೆಯೋಣ ಸರ್ ಅಂತಾನೆ ಹೇಳಿದ್ರು. ಹೌದು, ಹಂಗೆ ಬರೀತಾ ಇದ್ದೀರಾ. ಬಟ್ ಎಲ್ಲೋ ಕೆಲವುಗಡೆ ಈಗ ಕ್ಲೈಮ್ಯಾಕ್ಸ್ ಅಲ್ಲಿ ಯಾರೋ ಬರ್ತಾರೆ, ಆತರ ಎಲ್ಲ ಒಂದೆರಡು ನೋಡಿದ್ದೆ ಸರ್, ಅದಕ್ಕೋಸ್ಕರ ಅದೊಂದು ಮೆನ್ಷನ್ ಮಾಡಿ ಹೇಳಿದೆ ಸರ್. ನಮ್ದ್ರಲ್ಲಿ ಯಾರು ಇಲ್ಲ ಸರ್, ಅದನ್ನೇ ನಾನು ಹೇಳಿದ್ದು, ಯಾರು ಇಲ್ಲ. ನಾನು ಡೈರೆಕ್ಟ್ಲಿ ಅದನ್ನೇ ಹೇಳ್ತಾ ಇದ್ದೀನಿ, ಕತೆ ಹಂಗೆ ಮಾಡೋಣ. ಓಕೆನಾ ಸರ್? ಇನ್ನೇನು ಡೌಟ್ ಇದೆಯಾ ಸರ್? ಸರ್, ಈ ಫಿಲಮ್ ಜರ್ನಿಲಿ ನಮ್ DOP ಮತ್ತೆ ಎಡಿಟರ್ ತುಂಬಾ ಕಷ್ಟಪಟ್ಟವ್ರೆ. ಅವ್ರನ್ನ ಜರ್ನಿದು ಲೈಫ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫಿಲಮ್ ಜರ್ನಿ ಮತ್ತೆ ಲೈಫ್ ಜರ್ನಿದು ಒಂದು ಕಿರು ಪರಿಚಯ ಮಾಡ್ಕೊಂಡು ಕೊಡ್ಬೇಕಿಬ್ರು ಅಂತ ಕೇಳ್ಕೊತೀನಿ. ಸರ್ ನಮಸ್ತೆ, ನನ್ನ ಹೆಸರು ಶಶಿಧರ್ ಅಂತ. 2022 ಅಲ್ಲಿ ಸದ್ದು ವಿಚಾರಣೆ ನಡೆಯುತ್ತಿದೆ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದಾದ್ಮೇಲೆ ಇಂಟರ್ವಲ್ ಅಂತ ಒಂದು ಸಿನಿಮಾ. ಇದು ಎರಡೂ ಕಾಂಟ್ರಾಸ್ಟ್. ಇದು ಕಾಮಿಡಿ ಜಾನರ್, ಅದು ಕಂಪ್ಲೀಟ್ ಸಸ್ಪೆನ್ಸ್ ಥ್ರಿಲ್ಲರ್. ಚಾಲೆಂಜಿಂಗ್ ಆಗಿತ್ತು ಎಡಿಟ್ ಮಾಡ್ಬೇಕಾದ್ರೆ. ಸರ್ ಹೇಳ್ದಂಗೆ ಡೈಲಾಗ್ಸ್ ಯಾವ್ದು ಕಟ್ ಮಾಡೋದು, ಎಲ್ಲಿ ಎಷ್ಟು ಸ್ಪೇಸ್ ಕೊಡಬೇಕು,
ಅದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಸರ್. ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾ ವಾದ ವಿವಾದಗಳು ಆಗಿದೆ ಸುಕೇಶ್ ಸರ್ ಜೊತೆ ಮತ್ತೆ ಭರತ್ ಸರ್ ಜೊತೆ. ಬೇಡ ಇಡೋಣ ಅಂತ ಅವರು, ನಾನು ಬೇಡ ಕಟ್ ಮಾಡೋಣ ಅಂತ. ಬಟ್ ಇಟ್ ವಾಸ್ ಎ ಗುಡ್ ಜರ್ನಿ, ಗುಡ್ ಲರ್ನಿಂಗ್ ಫಾರ್ ಮೀ. ಚೆನ್ನಾಗಿತ್ತು ಸರ್. ಇಟ್ ಇಸ್ ಎ ಗುಡ್ ಇಟ್ಸ್ ಎ ಗುಡ್ ಫಿಲಮ್. ಆರಾಮಾಗಿ ಬಂದು ಎಲ್ಲರೂ ಖುಷಿಯಾಗಿ ನೋಡ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಸುಕೇಶ್ ಅವ್ರು ಹೇಳಿದ ಅರ್ಥ ಏನು ಅಂದ್ರೆ, ಬೇರೆ ಸಿನಿಮಾಗಳ ಬಗ್ಗೆ ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ, ಬರೀ ನಮ್ಮ ಸಿನಿಮಾ ಮೇಲಿರೋ ಕಾನ್ಫಿಡೆನ್ಸ್ ನ ಎಕ್ಸ್ಪ್ರೆಸ್ ಮಾಡಿದ್ರು ಅವರು. ಪ್ರೆಸ್ ಮತ್ತೆ ಮೀಡಿಯಾದವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸಿನಿಮಾ ಬಗ್ಗೆ ಒಂದು ಭಾವನೆನ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ನಮ್ಗೆ ಅದೇ ಖುಷಿ ಸರ್. ಅದನ್ನೇ ಅವರು ಹೇಳಕ್ ಹೊರಟಿದ್ದು. ಹೇಳೋ ಬರದಲ್ಲಿ ಆ ತರ ಭಾವಿಸ್ತಾನೆ ನನಗೆ ಗೊತ್ತಿಲ್ಲ. ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಜನಕ್ಕೆ ತಲುಪುವಷ್ಟಾದ್ರೆ ನಮಗ್ ಸಾಕು ಅನ್ನೋದೇ ನಮ್ಮ ಉದ್ದೇಶ. ನಾವು ಆಗ್ಲೇ ಅದನ್ನೇ ಮಾತಾಡ್ಕೊಂಡಿದ್ದು. ಒಳ್ಳೇದೋ ಕೆಟ್ಟದೋ ಪ್ರತಿಯೊಂದು ಕೆಲಸದಲ್ಲೂ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ, ಅದು ಪರ್ಸ್ಪೆಕ್ಟಿವ್ಸ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ದಯವಿಟ್ಟು ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಅಷ್ಟು ಕಾನ್ಫಿಡೆನ್ಸ್ ಇದೆ ನಮ್ಗೆ. ಹೊಸಬ್ರಾಗಿರ್ಬೋದು, ಬಟ್ ಈ ಕೆಲಸ ಮಾಡ್ತಿರೋದ್ರ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅನ್ನೋದು ಮೋಸ್ಟ್ಲಿ ಸ್ಟೇಜ್ ಮೇಲೆ ಎಲ್ಲರೂ ಫಸ್ಟ್ ಟೈಮ್ ಅಂತ ನರ್ವಸ್ ಆಗಿದ್ದಾರೆ, ಮಾತಾಡಕ್ ಆಗ್ತಿಲ್ಲ. ಬಟ್ ಈ ಕೆಲಸ ಮಾಡೋ ಫಸ್ಟ್ ದಿನದಿಂದ ಇವತ್ತಿನವರೆಗೂ ಎಲ್ಲರೂ ಕಿತ್ತಾಡ್ಕೊಂಡು ಹಿಂಗೆ ಬರ್ಬೇಕು. ಪ್ರತಿಯೊಬ್ರು ಸೆಟ್ ಅಲ್ಲಿ ಇದ್ದಿದ್ದು ಲೈಟ್ ಹುಡುಗನಿಂದ ಹಿಡಿದು ಡೈರೆಕ್ಟರ್ ವರ್ಗು ಎಲ್ಲರಿಗೂ ಮಾತಾಡೋದಕ್ಕೆ ಅವಕಾಶ ಇತ್ತು ನಮ್ಮ ಸೆಟ್ ಅಲ್ಲಿ. ಪ್ರತಿಯೊಬ್ರು ಯಾರ್ಯಾರು ಏನೇ ಡೌಟ್ಸ್ ಕೇಳ್ತಿದ್ರು ಅವರು ಕ್ಲಿಯರ್ ಮಾಡ್ತಾ ಬಂದಿದ್ದಾರೆ. ಸೊ ಹಾಗಾಗಿ ನಾವೇ ಮುಂದೆ ಕೂತ್ಕೊಂಡು ನೋಡಿದ್ವಿ BGM ಆದ್ಮೇಲೆ ಒಂದ್ ಸಿನಿಮಾನ. ಸೊ ಆ ಕಾನ್ಫಿಡೆನ್ಸ್ ಬಂದಿದ್ದಕ್ಕೇನೆ ನಾವು ಶ್ರೀನುಳ್ಳಿ ಸರ್ ಹತ್ರ ಹೋಗೋದಕ್ಕೆ ಸಾಧ್ಯ ಆಗಿದ್ದು. ನಮ್ಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಅಂತಿದ್ರೆ ನಾವು ಈ ಸ್ಟೇಟ್ಮೆಂಟ್ಸ್ ಹೇಳ್ತಾನೆ ಇರ್ಲಿಲ್ಲ. ಸೊ ಹಾಗಾಗಿ ನಾವು ಕೇಳ್ಕೊಳ್ತಿರೋದಿಷ್ಟೇ, ನಮ್ಮ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಪ್ಲೀಸ್ ಬರೀರಿ. ಒಂದು ಭಾವನೆನ ಜನರ ಮನಸ್ಸಲ್ಲಿ ಹುಟ್ಟಾಕೋದಕ್ಕೆ ಪ್ರೆಸ್ ಅಂಡ್ ಮೀಡಿಯಾ ತುಂಬಾ ಕಾರಣ ಆಗುತ್ತೆ. ಸೊ ವಿ ರಿಕ್ವೆಸ್ಟ್ ಯು ಆನ್ ದಟ್. ಥ್ಯಾಂಕ್ ಯು. ಭಾಷೆನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಅಮ್ಮನೂ ಅದನ್ನೇ ಹೇಳ್ತಾ ಇರ್ತಾರೆ ನನ್ಗೆ ಯಾವಾಗ್ಲೂ. ನಂಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾರೆ, ತುಂಬಾ ನರ್ವಸ್ ಆಗಿದ್ದೀನಿ ಅವಾಗಲೇ ಹೇಳ್ದಂಗೆ. ಆದ್ರೆ ನಾನು ಆಲ್ರೆಡಿ 2 ಮೂವಿ ಮಾಡಿದ್ದೀನಿ. ಇದು ನನ್ನ 3ನೇ ಮೂವಿ. ಎಲ್ಲ ಮೂವಿಗಳಲ್ಲೂ ಅದರದೇ ಆದಂತ ಯೂನಿಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಲ್ಲಿ ಸಿಗೋದು ಸ್ತಬ್ಧ ಮತ್ತೆ ಫೀಲ್ ಮೈ ಲವ್ ಅಂತ. 2 ರಿಲೀಸ್ ಆಗಿದೆ. ಸೊ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಏನಂದ್ರೆ, ಕ್ಯಾರೆಕ್ಟರ್ ಆಗಿ ಸಿಹಿಯಾಗಿ ಇಲ್ಲಿ ನನ್ನ ಪಾತ್ರ ಸಿಹಿ. ರಿಯಲ್ ಲೈಫಲ್ಲಿ ನಾನು ಆ ಥರ ಇಲ್ಲ, ಅಷ್ಟೊಂದು ಇಂಡಿಪೆಂಡೆಂಟು, ಫೈನಾನ್ಷಿಯಲಿ ಫುಲ್ ಇಂಡಿಪೆಂಡೆಂಟ್, ಎಮೋಷನಲಿ ಫುಲ್ ಇಂಡಿಪೆಂಡೆಂಟ್ ಹಾಗಿಲ್ಲ ನಾನು. ಇಲ್ಲಿ ಅಪ್ಪ ತುಂಬಾ ಶ್ರೀಮಂತರು ಅಂದ್ರೆ ನಾನೇನು ದುಡಿಯೋ ಅವಶ್ಯಕತೆನೇ ಇಲ್ಲ, ಮನೆ ಅಳಿಯ ಮಾಡ್ಕೊಳ್ಳೋಣ ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಸೊ ಅಂತ ಒಂದು ಕ್ಯಾರೆಕ್ಟರ್ನ ನಾನು ಇಲ್ಲಿ ಜೀವಿಸಿದ್ದೀನಿ, ಈ ಕ್ಯಾರೆಕ್ಟರ್ ಮಾಡಿ ನಾನು ಜೀವಿಸಿದ್ದೀನಿ. ಅಷ್ಟು ಶ್ರೀಮಂತ ಆದ್ರೂ ನಾನ್ ಯಾಕೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಈ ಪಾತ್ರ ಹೇಳುತ್ತೆ ನಿಮ್ಗೆ ಮೂವಿನಲ್ಲಿ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಮೂವಿ ನೋಡಿ ನೀವು ಅವಾಗಲೇ ಹೇಳ್ತಾ ಇದ್ರಿ, ನನ್ನ ಫೋಟೋ ನೋಡ್ಬಿಟ್ಟು ಕಷ್ಟಪಡಲಿಲ್ಲ ಹಂಗೆ ಕಷ್ಟ ಪಡ್ಲಿಲ್ಲ ಅಂತ ಏನಿಲ್ಲ ಸರ್, ಎಲ್ರದ್ದು ಅವ್ರದಂತ ಕಷ್ಟಗಳಿರುತ್ತೆ. ಇಟ್ ವಾಸ್ ಜಸ್ಟ್ ಲೈಕ್ ನಾನೇನೋ ಹೋಗಿ ಆಡಿಷನ್ ಕೊಟ್ಟು ಏನೋ ನನ್ ಬೇಕು ಅವಕಾಶ ಕೊಡಿ ಹಿಂಗ್ ಹೋಗಿಲ್ಲ ನಾನು. ಅದು ಅದಾಗದೆ ಬಂದಿದ್ದು. ಈವನ್ ನಾನು ಮುಂಚೆ ಮಾಡಿದ ಮೂವಿಗಳು ಅದಾಗದೆ ಬಂದಿದ್ದು. ನಾನು ಎಲ್ಲೂ ಒಂದು ಆಡಿಷನ್ ಕೂಡ ಕೊಟ್ಟಿಲ್ಲ ಇದುವರೆಗೂ ನಾನು ಮಾಡಿರೋ ಮೂವಿಯಲ್ಲಿ. ನಾಟ್ ಒನ್ ಸಿಂಗಲ್ ಆಡಿಷನ್, 1 ಡೈಲಾಗ್ ಕೂಡ ನಾನು ಹೇಳಿಲ್ಲ. ಸೊ ನನ್ನ ಹಾಗೆ ಕಾಸ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಭರತ್ ಸರ್, ಸುಕೇಶ್ ಸರ್. ನನಗೆ ನಂಬಿ 1 ಡೈಲಾಗ್ ಹೇಳಿಸಿದೆ. ಬಂದಿದ ತಕ್ಷಣ ಅವತ್ತು ಅರ್ಜೆಂಟ್ ಆಗಿದ್ರು, ಅವ್ರಿಗೆ ಕ್ಯಾರೆಕ್ಟರ್ ಬೇಕು ಅಂತ ಕರ್ಸಿದ್ರು ಅವ್ರ ಆಫೀಸ್ಗೆ. ಸರ್ ನಿಮ್ಗೆ ಏನ್ ಅನ್ನಿಸ್ತು ಸರ್, ನೀವೇ ಹೇಳಿ ಸರ್. ಅದಕ್ಕೆ ನಾನು ಕ್ಯಾರೆಕ್ಟರ್ ಜಸ್ಟಿಸ್ ಕೊಟ್ಟಿದ್ದೀನ, ನೀವು ಅನ್ಕೊಂಡಿದಂಗೆ ಬಂದಿದ್ಯಾ ಅಂತ ನೀವ್ ಹೇಳ್ಬೇಕು ಆಕ್ಚುಲಿ. ಅಂಡ್ ಥ್ಯಾಂಕ್ ಯು, ನನ್ನ ಕಣ್ಮುಚ್ಚಿ ನಂಬಿದ್ದಾರೆ. ಅದನ್ನೇ ಹೇಳ್ಬೋದು ನಾನು, ಕಣ್ಮುಚ್ಚಿ ನನ್ಗೆ ಈ ಪಾತ್ರನ ಕೊಟ್ಟಿದ್ದಾರೆ ಮಾಡ್ಲಿಕ್ಕೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಏನು ಈ ಪಾತ್ರದ ಬಗ್ಗೆ ಜೀವ ತುಂಬುತ್ತೆ, ಎಷ್ಟು ಪ್ರಯತ್ನ ಪಾತ್ರ? ಡೆಫಿನೆಟ್ಲಿ ಇಬ್ರು ಹೀರೋಯಿನ್ ಅಂತ ಹೇಳಿದಾಗ ಅದು ನನಗೇನು ವ್ಯತ್ಯಾಸ ಅಂತ ಅನ್ನಿಸ್ಲಿಲ್ಲ. ಇಬ್ರು ಹೀರೋಯಿನ್ ಇದ್ರೆ ನನ್ನ ಪಾತ್ರ ನಾನ್ ಮಾಡ್ತೀನಿ, ಅದಕ್ಕೆ ನಾನು 100% ಕೊಡೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಅಂಡ್ ಐ ಡೆಫಿನೆಟ್ಲಿ ಗಿವ್ ಮೈ 100%.
ಪಾತ್ರದ ಪ್ರಿಪರೇಷನ್ ಹೇಗಿತ್ತು ಅಂದ್ರೆ ಸ್ಕ್ರಿಪ್ಟ್ ಕಳ್ಸಿದ್ರು, ಹಾಗೆ ಸುಕೇಶ್ ಸರ್ ತುಂಬಾ ಚೆನ್ನಾಗಿ ಪ್ರತಿಯೊಂದು ಡೈಲಾಗ್ ನ ಬರ್ದಿದ್ರು. ಅದನ್ನ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಆ ಪ್ರತಿಯೊಂದು ಡೈಲಾಗ್ ಹಿಂದಿನ ಎಮೋಷನ್ಸ್ ನ ನಮಗೆ ಹೇಳ್ಕೊಟ್ರು. ಸೊ ದಟ್ ನಮ್ಗೆ ಈಸಿ ಆಯ್ತು ಅದನ್ನ ನಾವು ಸ್ಕ್ರೀನ್ ಮೇಲೆ ಮಾಡುವಾಗ, ಐ ಮೀನ್ ಕ್ಯಾಮ್ರಾ ಮುಂದೆ ನಿಂತು ನಾವು ಎಕ್ಸ್ಪ್ರೆಸ್ ಮಾಡುವಾಗ ಅವರು ಡೈಲಾಗ್ಸ್ ಇಂದ ಇರೋ ಎಮೋಷನ್ ಏನು ಅನ್ನೋದು ನಮಗೆ ಅರ್ಥ ಮಾಡಿಸಿದ್ದಕ್ಕೆ ನಮ್ಗೆ ಈಸಿ ಆಯ್ತು ಮಾಡೋಕ್ಕೆ. ನಮ್ದು ತಿಟ್ಟೂರು. ಹಾ ಸರ್. ಹಾ ಇಲ್ಲ ಸರ್, ನನಗೆ ಡೈಲಾಗ್ ಕೊಟ್ರು, ಅವ್ರಿಗೆ ಕೊಡ್ದಲೇ ಇರೋ ವಿಷಯ ನನಗೆ ಗೊತ್ತಿರ್ಲಿಲ್ಲ. ನನಗೆ ಕೊಟ್ಟ ಕೆಲಸನ ನಾನು ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಭಾವಿಸ್ತೀನಿ ಸುಕೇಶ್ ಸರ್. ಲೈಕ್ ಒಂದ್ ಟೇಕಲ್ ಮಾಡಿದೆ, ಅವ್ರು ತುಂಬಾ ಖುಷಿ ಪಟ್ರು. ಆಕ್ಚುಲಿ ಚೆನ್ನಾಗಿ ಡೈಲಾಗ್ ಹೇಳ್ತೀರಾ ಅಂತ, ಒನ್ ಟೇಕಲ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಯ್ತು. ಆ ನಂಬಿಕೆಯಿಂದ ಪಾತ್ರನೂ ಕೂಡ ಕೊಟ್ರು. ಸೊ ಐ ಆಮ್ ಗ್ರೇಟ್ಫುಲ್ ಅಂಡ್ ಐ ಆಮ್ ಥ್ಯಾಂಕ್ಫುಲ್. ಥ್ಯಾಂಕ್ ಯು.